ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವ್ ಇವತ್ತಿನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಚೈನೀಸ್ ಲವ್ ಸ್ಟೋರಿನ ನೋಡೋಣ. ಮೂವಿ ಅಂತೂ ನೋಡ್ತಾ ಇದ್ರೆ ತುಂಬಾನೇ ರಿಫ್ರೆಶಿಂಗ್ ಆಗಿ ಮತ್ತೆ ತುಂಬಾನೇ ಫೀಲ್ ಗುಡ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಆಲ್ರೆಡಿ ಲವ್ ಸ್ಟೋರಿ ಅಂತ ಹೇಳಿದಾಯ್ತು, ಇನ್ನೇನಕ್ಕೆ ಒನ್ ಲೈನರ್ ಅಲ್ಲ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಹೆಸರು ಮೈ ಲವ್ ಅಂತ. ಇದು 2021 ಅಲ್ಲಿ ರಿಲೀಸ್ ಆಗಿರೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ, ಇನ್ನಷ್ಟು ಒಳ್ಳೆ ಒಳ್ಳೆ ಮೂವೀಸ್ ನ ಮಾಡೋದಕ್ಕೆ. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಒಂದು ಗ್ಯಾಂಗ್ ಫೈಟ್ ಮಾಡೋದನ್ನ ತೋರಿಸ್ತಾರೆ. ಆಕ್ಚುಲಿ ಅದು ಒಂದು ಗ್ಯಾಂಗ್ ಅಲ್ಲ, ಒಂದು ಗ್ಯಾಂಗ್ ನ ನಮ್ ಹೀರೋ ಹೊಡಿತಾ ಇರ್ತಾನೆ. ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದವನ್ ಪಾಪ ಎಲ್ಲೋ ಒಂದ್ 2-3 ಸ್ಟಂಟ್ ಮಿಸ್ ಆಗಿದ್ದಕ್ಕೆ ಈಗ ಅವನನ್ನ ಬಾರಿಸಿ ಸರಿಯಾಗಿ ತದಕ್ ಬಿಡ್ತಾರೆ. ಆತರ ಅವ್ನು ಒದೆ ತಿಂತಾ ಇದ್ರೆ ಕೂಡ ಈ ಸ್ಕೂಲ್ಗೆ ಹೊಸದಾಗಿ ಅಡ್ಮಿಷನ್ ಆಗಿರೋ ಹುಡುಗಿ ಅಂತ ಕಾಣಿಸುತ್ತೆ. ಆ ಹುಡುಗಿ ಬರ್ತಾ ಇದ್ರೆ ಇಷ್ಟು ದಿನ ಈ ಸ್ಕೂಲಲ್ಲಿ ಯಾವ್ದೇ ಹುಡುಗಿನ ನೋಡಿದ್ರೆ ಬರ್ದೇ ಇರೋ ತರ ಫೀಲಿಂಗು ಈ ಹುಡುಗಿ ನೋಡಿದ್ರೆ ಬರ್ತಾ ಇದೆ. ಕಣ್ ಹಾರಿಸದೆ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಬೀಳ್ತಾ ಇರೋ ಒದೆ ಕೂಡ ಅವ್ನಿಗೆ ಲೆಕ್ಕಕ್ಕಿಲ್ಲ, ಈ ಅಂತ ನಗಿತಾ ಇರ್ತಾನೆ. ಆ ಹುಡುಗಿಗೆ ಒಂದ್ ಕಡೆ ಏನ್ ಇವನು ಈ ತರ ಹೊಡಿತಾ ಇದಾರೆ, ಆದ್ರೂ ಸ್ವಲ್ಪನು ಮೈ ಮೇಲೆ ಪ್ರೆಗ್ನೆನೇ ಇಲ್ದೆ ಈ ತರ ನಗ್ತಾ ಇದಾನಲ್ಲ ಅಂತ ನೋಡ್ಕೊಂಡ್ ಹಂಗೆ ಹೊರಟೋಗ್ತಾಳೆ. ಸ್ವಲ್ಪ ಆ ಕಡೆ ಹುಡುಗಿ ಮರೆ ಆದ್ಮೇಲೆನೆ ಇವ್ನಿಗೆ ತಲೆ ವರ್ಕ್ ಆಗ್ತಾ ಇದೆಯೇನೋ. ಈಗ ಎದ್ದೋನ್ ಎಲ್ಲರ ಮುಖಕ್ಕೂ ಒಂದು ಪಂಚ್ನ ಕೊಡ್ತಾನೆ. ಯೂಶುವಲ್ ಆಗಿ ಸ್ಕೂಲ್ ಅಂದ್ರೆ ಗಂಡ್ ಮಕ್ಳ ಕೆಲಸ ಇದೆ ಅಲ್ವಾ, ಅದ್ರಲ್ಲೂ ಇವ್ನಿಗೆ ಇದೇ ಕೆಲಸ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ ಆಫೀಸಲ್ಲಿ ನಿಲ್ಸ್ಬಿಟ್ಟಿರ್ತಾರೆ. ಆಫೀಸಲ್ಲಿರೋ ಲೇಡಿ ಅಂತೂ ಚೆನ್ನಾಗಿ ಬೈತಾ ಇರ್ತಾರೆ. ಫಸ್ಟ್ ನಿಮ್ಮ ಅಮ್ಮನ್ ಕರ್ಕೊಂಬ, ನಿಮ್ಮಮ್ಮ ಹತ್ರ ಮಾತಾಡ್ಬೇಕು. ನೀನಲ್ಲ ನಿಮ್ಮಮ್ಮಗೆ ಹೇಳಲ್ಲ ಇರು, ನಾನೇ ನಿಮ್ಮಮ್ಮ ಕಾಲ್ ಮಾಡ್ತೀನಿ ಅಂತ ರಿಜಿಸ್ಟರ್ ಎಲ್ಲ ಎತ್ಕೊಂಡು ಅವ್ರಮ್ಮ ನಂಬರ್ ನ ಹುಡುಕ್ತಾ ಇರ್ಬೇಕಾದ್ರೇನೆ ಹೀರೋಯಿನ್ ಎಂಟ್ರಿ ಆಗ್ತಾಳೆ. ಇದಕ್ಕೂ ಮುಂಚೆ ಸ್ಕೂಲ್ಗೆ ಎಂಟ್ರಿ ಆದ್ಲಲ್ಲ, ಅದೇ ಹುಡುಗಿನೇ ಈ ಫಿಲ್ಮ್ ಅಲ್ಲಿ ಹೀರೋಯಿನ್. ಅವಳನ್ನ ನೋಡಿದ ತಕ್ಷಣ ಬಾಮ್ಮ, ನೀನ ಹೊಸದಾಗ ಅಡ್ಮಿಷನ್ ಆಗಿರೋದು, ಏನಮ್ಮ ನಿನ್ ಹೆಸರು ಅಂದಾಗ ಅವಳು ಬಂದವಳು ನನ್ನ ಹೆಸರು ಎಂಗ್ಸಿ ಅಂತ ಹೇಳ್ತಾಳೆ. ಅಷ್ಟೇ ಅವ್ನ್ಗೆ ಪರವಾಗಿಲ್ವೇ, ಹುಡುಗಿನೂ ಚೆನ್ನಾಗಿದ್ದಾಳೆ, ಹುಡುಗಿ ಹೆಸರು ಚೆನ್ನಾಗಿದೆ ಅಂತ ಈ ಅಂತ ನಕ್ಕೊಂಡ್ ನಿಂತಿರ್ತಾನೆ. ಆ ಲೇಡಿ ಕೂಡ ಬಾಮ್ಮ ಅಂತ ಹೇಳ್ಬಿಟ್ಟು ಎಲ್ಲೊಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವಳಂಗೆ ನೋಡ್ತಾಳೆ, ಏನ್ ಇವ್ನು ನೋಡಕ್ಕೆ ವಿಚಿತ್ರವಾಗಿದ್ದಾನೆ, ಸರಿಯಾದ ತಲೆರಟೆ ಅಂತ ಕಾಣಿಸುತ್ತೆ ಅನ್ಕೊಂಡ್ ಹೋಗ್ತಾಳ. ಅದೇ ಗ್ಯಾಪ್ ಅಲ್ಲಿ ಅವ್ನ ಆ ಕಡೆ ಅವ್ರಮ್ಮ ನಂಬರ್ ಇರೋ ಪೇಜ್ ನ ಹಂಗೆ ಅರ್ದ್ ಬಿಡ್ತಾನೆ. ಅದನ್ನ ಇವಳು ಗಮನಿಸ್ತಾಳೆ, ಆದ್ರೆ ಏನು ಹೇಳಲ್ಲ, ಸೈಲೆಂಟ್ ಆಗ್ಬಿಡ್ತಾಳೆ. ಈಗ ಹೊಸದಾಗ ಒಂದ್ ಹುಡುಗಿ ಸ್ಕೂಲ್ಗೆ ಬಂದಿದ್ದಾಳೆ ಅಂತಂದ್ರೆ ಬುಲಿ ಮಾಡಕ್ ಅಂತಾನೆ ಇರ್ತಾರಲ್ವಾ. ಕೆಲವ್ರು ನೋಡಿದ್ರೆ ಏನೋ ಹುಡುಗಿ ಸೂಪರ್ ಆಗಿದ್ದಾಳೆ ಅಂತ ವಿಡಿಯೋ ಮಾಡೋದು, ಅವಳ ಫೋಟೋಸ್ ತೆಗಿಯೋದು, ಅವಳನ್ನ ರ್ಯಾಗ್ ಮಾಡೋದು ಅಂತ ಮಾಡ್ತಾ ಇದ್ರೆ ಅವಳು ಡಿಸ್ಟರ್ಬ್ ಆಗ್ತಾಳೋ ಇಲ್ವಾ ಗೊತ್ತಿಲ್ಲ, ಈ ಕಡೆ ಹೀರೋ ಮಾತ್ರ ಸರಿಯಾಗಿ ಡಿಸ್ಟರ್ಬ್ ಆಗ್ತಾ ಇರ್ತಾನೆ. ಬದಲ್ಗೆ ಇವ್ನ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಎಲ್ಲ ಹೀರೋಯಿನ್ ಗ್ರೌಂಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಯಾವ ಗ್ಯಾಪ್ ಅಲ್ಲಿ ಪೇಪರ್ ನೆಲ್ಲ ಅಂಟಿಸಿದ್ರು ಅಂತ ಗೊತ್ತಿಲ್ಲ. ಅವಳ ಹಿಂದ್ಗಡೆ ತುಂಬಾನೇ ಅಸಹ್ಯವಾಗೆಲ್ಲ ಬರ್ದು ಚಿಕ್ಕ ಚಿಕ್ಕ ಪೇಪರ್ ಎಲ್ಲ ಅಂಟಿಸಿಟ್ಟಿರ್ತಾರೆ. ಅದನ್ನ ನೋಡಿ ಪಕ್ಕದಲ್ಲಿರೋರೆಲ್ಲ ನಗ್ತಾ ಇರ್ತಾರೆ. ಹೀರೋ ಕೂಡ ಇದನ್ನ ಗಮನಿಸಿ ಅವಳ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗಿ ಅದನ್ನ ಒಂದೊಂದಾಗಿ ತೆಗಿತಾ ಇರ್ತಾನೆ. ಆದ್ರೆ ಟಕ್ ಅಂತ ಹೀರೋಯಿನ್ ತಿರುಗಿ ನೋಡ್ಬಿಡ್ತಾಳೆ. ಏನ್ ಮಾಡ್ತಾ ಇದೀಯ ಅಂದಾಗ ಇವ್ನ ಅಂತಾನೆ ಅದು ಪೇಪರ್ಸ್ ಅಂದಾಗ ಅವಳು ನೋಡ್ತಾಳೆ. ಆದ್ರೆ ದೊಡ್ಡದಾಗಿ ಏನು ರಿಯಾಕ್ಷನ್ ಕೊಡೋದಿಲ್ಲ. ಇದಕ್ಕೆಲ್ಲ ನಾನ್ ಜಗ್ಗಲ್ಲ ಕಣೋ ಅಂತ ಹೇಳ್ಬಿಟ್ಟೆ ನೋಡ್ತಾಳ. ಇವ್ನ ಅಂತಾನೆ ಬಿಡು ಬಿಡು, ಇಲ್ಲಿರೋರೆಲ್ಲ ಅದೇ ತರ, ನೀನೇನು ಫೀಲ್ ಮಾಡ್ಕೋಬೇಡ ಅಂದಾಗ ಅವಳೇನು ಮಾತಾಡಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಇನ್ನೊಂದ್ ಶನಿ ಹಂಗೆ ಆರ್ಭಟವಾಗಿ ಬರ್ತಾ ಇರುತ್ತೆ ಎಗರ್ಕೊಂಡು. ಅವ್ನ್ ಹೀರೋನ ನೋಡಿದ ತಕ್ಷಣ ನೀನೇನ ಹೊಸದಾಗಿ ಜಾಯ್ನ್ ಆಗಿರೋದು, ಹೆಂಗ್ಸಿ ನಾನ್ ನಿನ್ ಹೆಸರು ಹೇಳಿದ್ರು ತುಂಬಾ ಕ್ಯೂಟ್ ಆಗಿದ್ದಾಳೆ ಅಂತ. ಆಮೇಲೆ ನನ್ನ ಹೆಸರು ಶಾರ್ಕ್ ಅಂತ, ಈ ಸ್ವಿಮ್ಮಿಂಗ್ ಫುಲ್ ಟೀಮ್ ಗೆ ಕ್ಯಾಪ್ಟನ್, ತಗೋ ಇದನ್ನ ಇಟ್ಕೋ, ಇದು ಲಾಸ್ಟ್ ಇಯರ್ ನಾನ್ ಗೆದ್ದಿದ್ ಕಪ್ಪು, ನೀನ್ ಗಿಫ್ಟ್ ಆಗಿ ಇಟ್ಕೋ ಅಂತ ಕೊಟ್ಟಾಗ ಹೀರೋ ನೋಡ್ತಾನೆ, ಯಾಕಪ್ಪ ಯಾಕೆ ಸುಮ್ನೆ ಹುಡ್ಗಿನ ಡಿಸ್ಟರ್ಬ್ ಮಾಡ್ತಾ ಇದೀರಾ, ಹುಡ್ಗಿ ಈಗ ಹೊಸದಾಗಿ ಬಂದಿದ್ದಾಳೆ ಅಂತ ಹೇಳಿ ಅವನ ಬೆದರ್ಸ್ಬೇಕು ಅನ್ಕೊಳ್ಳೋ ಟೈಮ್ ಮೇಲೆ ಹೀರೋಯಿನ್ ಟಕ್ಕಂತ ಅವ್ನ ಕೈಲಿರೋ ಕಪ್ನ ಕಿತ್ಕೊಂಡು ಹಂಗೆ ಅವ್ನ ಕತ್ತು ಹತ್ರನೇ ಇಟ್ಬಿಡ್ತಾಳೆ. ಏನು ಶಾರ್ಪ್ ಆಗಿ ಒಂದ್ ಪಂಚ್ನ ಕೊಟ್ರೆ ಅಷ್ಟೇ ಮೂತಿ ಮಕಾಲ ಕಿತ್ತೋಗುತ್ತೆ, ಹೋಗ್ರೋ ಇಲ್ಲಿಂದ ಅಂತ ಹೇಳ್ಬಿಟ್ಟು ಬೈದ್ ಕಳ್ಸ್ಬಿಡ್ತಾಳ. ಆಮೇಲೆ ಹೀರೋನ ನೋಡ್ಬಿಟ್ಟು ನೀನ್ ಫ್ರೀನಾ ಬಾ ನನ್ ಜೊತೆ ಅಂತ ಹೇಳಿದಾಗ ಅವನು ನೀನ್ ಕರೆದ್ರೆ ನಾನು ಯಾವಾಗಾದ್ರೂ ಫ್ರೀ ಅಂದ್ಬಿಟ್ಟು ಖುಷಿಯಾಗಿ ಅವಳ ಹಿಂದ್ಗಡೆ ಓಡೋಗ್ತಾನೆ. ಏನ್ ಪ್ಲಾನ್ ಅಂತ ನೋಡಿದ್ರೆ ಇಬ್ರು ಸೇರಿ ಸ್ಕೂಲ್ ಕಾಂಪೌಂಡ್ ನ ಹತ್ತಾ ಇರ್ತಾರೆ. ಎಸ್ಕೇಪ್ ಆಗಕ್ ನೋಡ್ತಾ ಇದಾರೆ, ಅಂದ್ರೆ ಬಂಕ್ ಹೊಡಿಯಕ್ ನೋಡ್ತಾ ಇದಾರೆ. ಅದಕ್ಕೆ ಹೀರೋನ ಹೆಲ್ಪ್ ಮಾಡ್ತಾ ಇರೋದು ಹೀರೋಯಿನ್ ಈ ಕಡೆಯಿಂದ ಜಂಪ್ ಮಾಡ್ಸಕ್ಕೆ. ಸರಿ ಹೆಂಗ್ಸಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಕೇಳಿದಾಗ ಅವಳಂತಾಳೆ ಉಡ್ಸ್ಗ್ ಹೋಗ್ತಾ ಇದೀವಿ ಅಂದಾಗ ಏನು ಉಡ್ಸ್ಗ ಅಂತ ನಂಗೆ ನಾಚಿಕೆ ಪಡ್ತಾನೆ. ಆಕ್ಚುಲಿ ಇವ್ರ ಸ್ಕೂಲಲ್ಲಿ ಉಡ್ಸ್ ಅಂದ್ರೆ ಏನಂದ್ರೆ ಈ ಸ್ಕೂಲ್ ಕಾಂಪೌಂಡ್ ಹಿಂದ್ಗಡೆ ಈ ಲವರ್ಸ್ ಎಲ್ಲ ಮೀಟ್ ಆಗೋ ತರ ಒಂದು ಜಾಗ. ಅದೇ ಅನ್ಕೊಂಡ್ ಇವನೊಂದ್ ನಿಮಿಷ ಶಾಕ್ ಆಗ್ಬಿಡ್ತಾನೆ. ಇದ್ರ ಜೊತೆಗೆ ಹೋಗ್ತಾ ಇರ್ಬೇಕಾದ್ರೆ ಕೇಳ್ತಾನೆ, ಹೆಂಗ್ಸಿ ಇವಾಗ್ಲೇ ಏನಕ್ಕೆ ಉಡ್ಸ್ಗಲ್ಲ ಹೋಗೋದು, ನಾವ್ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂದಾಗ ಏನು ನಿಧಾನಕ್ಕ ಬಾರೋ ಬೇಗ ಹೋಗೋಣ ಅಂದ್ಬಿಟ್ಟು ಅವಳಂಗೆ ಮುಂದ್ಗಡೆ ಹೋಗ್ತಾಳ. ಇವ್ನ್ ಸ್ವಲ್ಪ ನೋಡ್ದವನು ಮತ್ತೆ ಹಿಂದ್ಗಡೆ ಓಡೋಗ್ಬಿಟ್ಟು ಹೇಳ್ತಾನೆ, ಹೆಂಗ್ಸಿ ಫಸ್ಟ್ ನಾವು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೋಬೇಕು, ಆಮೇಲೆ ಪಾರ್ಕ್ ಹೋಗ್ಬೇಕು, ಆಮೇಲೆ ಮೂವೀಸ್ ಹೋಗ್ಬೇಕು, ಆಮೇಲೆ ಊಟ ಮಾಡಕ್ ಹೋಗ್ಬೇಕಂದಾಗ ಅವಳು ನೋಡ್ತಾಳೆ, ಹೌದು ಅದಕ್ಕೆ ಬಂದಿರೋದು ಅಂತ. ಇವ್ನ್ ಫಸ್ಟ್ ಅರ್ಥ ಆಗಲ್ಲ, ಅವಳಂಗೆ ಕಣ್ಣ ತೋರಿಸ್ತಾಳೆ. ನೋಡಿದ್ರೆ ದ ವುಡ್ಸ್ ಅನ್ನೋ ಒಂದು ಹೋಟೆಲ್ಗೆ ಕರೆದಿರೋದು ಇವಳು. ಇವ್ನ್ಗಂಗೆ ಸರಿಯಾದ ಬಲ್ಬು ಅಲ್ಲ ಕುತ್ಕೊಂಡ್ ತಿನ್ಬೇಕಾದ್ರೆ ಅವನೇ ಒಪ್ಕೊಳ್ತಾನೆ, ಇಲ್ಲ ತುಂಬಾ ಹುಡುಗಿರ್ ನನ್ನ ಹತ್ರ ಉಡ್ಸಕ್ ಕರ್ದಿದಾರ, ನನ್ ಪರ್ಸನಾಲಿಟಿ ನೋಡಿ ಆಸೆ ಪಟ್ಟು, ಸೊ ನೀನು ಅದಕ್ಕೆ ಕರ್ದಿದ್ಯಾ ಅನ್ಕೊಂಡಾಗ ಇವಳು ಅಯ್ಯೋ ನಿನ್ ಮಕ ನೋಡು ಫಸ್ಟ್ ತಿನ್ನೋ ಅಂತ ಹೇಳ್ಬಿಟ್ಟು ಅಲ್ಲಿರೋ ಮೀಟ್ಗೆಲ್ಲ ಫುಲ್ ಆಗಿ ಪೆಪ್ಪರ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಕೊಡ್ತಾಳ. ಅವನದನ್ನ ನೋಡದೆ ತಗೊಂಡ್ ತಿಂದಿದ ತಕ್ಷಣ ಅವ್ನಿಗೆ ಮೂತಿ ಮಕ ಬಾಯಿ ಎಲ್ಲ ಉರ್ದೋಗ್ತಾ ಇರುತ್ತೆ, ಹಂಗೆ ಕೆಚ್ತಾ ಇರ್ತಾನೆ. ಆದ್ರೆ ಇವನ್ಗೆ ಅವಳ ಮೇಲೆ ಒಂದು ಇಂಟ್ರೆಸ್ಟ್ ಬಂದ್ಬಿಟ್ಟಿರುತ್ತೆ, ಯಾಕಂದ್ರೆ ಅವಳು ಕೂಡ ಇವನ್ ತರನೇ ಸ್ವಲ್ಪ ತುಂಟಿ ತರ ಆಡ್ತಾಳಲ್ಲ, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಡೇನೆ ಸ್ಕೂಲ್ ಅಲ್ಲಿ ಒಂದ್ ಫ್ರೆಂಡ್ ಕೇಳ್ತಾ ಇರ್ತಾನೆ, ಏನೋ ಬಂದಿದ್ ಫಸ್ಟ್ ಡೇ ಅವಳು ನಿನ್ನ ಉಡ್ಸ್ಗೆಲ್ಲ ಕರ್ಕೊಂಡ್ ಹೋಗಿದ್ಲಂತೆ, ಏನೋ ವಿಷಯ ಅಂತ ಕೇಳಿದ್ರೆ ಅವನಂತಾನೆ, ಅಯ್ಯೋ ನಿನ್ ಮಕಕ್ಕೆ ಅವಳು ಕರ್ಕೊಂಡ್ ಹೋಗಿದ್ ಹೋಟೆಲ್ಗೋ ತಿನ್ಬಿಟ್ ಬಂದ್ವಿ ಅಂದ್ರೆ ಸುಮ್ನೆ ಕತೆ ಎಲ್ಲ ಹೊಡಿಬೇಡ, ಅಲ್ಲೋಗೋರೆಲ್ಲ ಇದನ್ನೇ ಕಣೋ ಹೇಳೋದು, ಏನಾಯ್ತು ಹೇಳೋ ಅಂದಾಗ ಇವ್ ನಂಗೆ ಕೂಗಾಡ್ತಾ ಇರ್ತಾನೆ, ನಾನೇನೋ ಕೇಳ್ಬೇಕು ನಿನ್ಗೆ ಹೇಳಲ್ಲ ಹೋಗೋ ಅಂತ. ಅದೇ ಟೈಮ್ಗೆ ಹೀರೋಯಿನ್ ಆ ಕಡೆಯಿಂದ ಬರ್ತಾಳ. ಅವಳನ್ನ ನೋಡಿದ ತಕ್ಷಣ ಇವ್ ನಿನ್ ಮುಖ ಫೇಸ್ ಮಾಡೋದು ಅಂತ ಗೊತ್ತಿಲ್ಲ, ಬುಕ್ ನ ಅಡ್ಡ ಇಟ್ಕೊಂಡಿರ್ತಾನೆ. ಇವಳು ಗಮನಿಸ್ತಾಳೆ, ಆದ್ರೆ ಏನು ಮಾತಾಡಲ್ಲ. ಹಂಗೆ ಹೋಗ್ಬೇಕು ಅಂತ ನೋಡಿದ್ರೆ ಶಾರ್ಕ್ ಅನ್ನೋ ಅಡ್ಡ ಬರ್ತಾನೆ. ಏನ್ ಹೆಂಗ್ಸಿ ಎಲ್ಲಿ ಹೋಗ್ತಾ ಇದ್ಯಾ, ಎಲ್ಲಿ ಬರ್ತಾ ಇದ್ಯಾ ಅಂತ ಹಂಗೆ ಒಂಥರ ಫ್ಲಟ್ ಮಾಡೋ ತರ ಮಾತಾಡ್ತಾ ಇದ್ರೆ ಅವಳು ಟೆನ್ಷನ್ ಆಗುತ್ತೆ. ಆದ್ರೆ ಏನು ಮಾತಾಡಲ್ಲ, ಹೋಗೋ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ತಾ ಇದ್ರೆ, ಆದ್ರೆ ಇದನ್ನ ನೋಡಿ ಹೀರೋ ಎಲ್ಲಿ ಬಿಡೋ ತರ ಇದ್ದಾನೆ. ಅವಳಿಗೆ ಬಾಡಿ ಗಾರ್ಡ್ ತರ ಅವ್ರ ಮೇಲೆ
ಜಗಳ ಕೊಟ್ಟೋಗಿರ್ತಾನೆ. ಇವಳಿಗೆ ಒಂದ್ ಕಡೆ ಖುಷಿ, ಪರವಾಗಿಲ್ಲ ನನ್ನ ಹೆಸರು ಹೇಳ್ಕೊಂಡು 4 ಜನ ಜಗಳ ಮಾಡಿದ್ರೆ ಚೆನ್ನಾಗೇ ಇದೆ ಅಂತ ಸೀನ್ ಕೊಟ್ಕೊಂಡು ಅಲ್ಲಿಂದ ಹೋಗ್ತಾಳ. ಆದ್ರೆ ಎಷ್ಟು ದಿನ ಅಂತ ಅವ್ನು ಇದೇ ತರ ಓದೇ ತಿಂತಾನೆ. ಈಗ ಅಲ್ಲೇ ಕುತ್ಕೊಂಡಿರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಹೆಂಗ್ಸಿ ಇವ್ರ ಹತ್ರ ತಪ್ಪಿಸ್ಕೊಳಕ್ಕೆ ನಿನ್ಗೊಂದ್ ಐಡಿಯಾ ಕೊಡ್ತೀನಿ, ಸೈಲೆಂಟ್ ಆಗಿ ನಿನ್ಗೊಂದ್ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ಬಾರ್ದ ಅಂದಾಗ ಅವಳಂತಾಳೆ, ಬಾಯ್ ಫ್ರೆಂಡ್ ಇದ್ದಾನೆ ಅಂತ ನಿನ್ನ ಹೆಸರು ಹೇಳೋ ಬದಲು ನಾನು ಅವನೇ ಲವ್ ಮಾಡ್ಬಿಟ್ಟು ಹೊಟ್ಟೋಗ್ಬೋದಲ್ವಾ, ನಿಮ್ ಇಬ್ಬರಿಗೂ ಏನ್ ದೊಡ್ಡದಾಗ ವ್ಯತ್ಯಾಸ ಇದೆ, ಅವನು ಒಂದು ರೌಡಿ ಬಾಯ್ ನೀನು ಒಂದು ರೌಡಿ ಬಾಯ್. ಅದಕ್ಕಿರೋ ಸಡನ್ ಆಗಿ ಹೇಳ್ತಾನೆ, ನೀನ್ ಆತರ ಎಲ್ಲ ಹೇಳ್ಬಾರ್ದು, ನಾನು ಅವನು ಬೇರೆ ಬೇರೆ, ನಾನ್ ಬಂದಿದ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಹೊಡಿದಿದ್ದ ದಿನ ಇಲ್ಲ, ನಾನು ಹಂಗ್ ಹೊಡಿತಾ ಇದ್ರು, ಇದೆಲ್ಲ ಒಂದೇ ದಿನದಲ್ಲಿ ನಡೀತಾ, ಅವ್ರನ್ನ ಹೊಡಿಯೋಷ್ಟು ಆಗಿದ್ದೀನಿ ಅಂತಂದ್ರೆ ಅದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಡೈಲಿ ಚೆನ್ನಾಗಿ ತಿಂದು ಕಾಂಪ್ಲೇನ್ ಎಲ್ಲ ಕುಡ್ದು ಅವ್ರನ್ನ ಹೊಡಿಯೋಷ್ಟು ಮೈನ ಬೆಳೆಸಿದೀನಿ ಅಂದಾಗ ಅವಳಂತಾಳೆ, ಏನಿದ್ರು ಇಬ್ರು ಜಗಳ ತಾನೆ ಮಾಡ್ಕೊಂತೀರಾ, ನನಗೆ ಜಗಳ ಆಡೋರ್ನ ಕಂಡ್ರೆ ಇಷ್ಟ ಆಗಲ್ಲ, ನೀನ್ ಮಾತ್ರ ಸ್ಪೆಷಲ್, ನೀನು ಅದೇ ಕ್ಯಾಟಗಿರಿ ತಾನೆ ಅಂದಾಗ ಅವನಂತಾನೆ, ಸರಿ ಆಯ್ತು, ಹಂಗಾದ್ರೆ ಇನ್ಮೇಲೆ ನಿನ್ಗೋಸ್ಕರ ನಾನ್ ಜಗಳ ಮಾಡಲ್ಲ, ಯಾವ್ದೇ ಗಲಾಟೆಗೆ ಹೋಗಲ್ಲ, ಓಕೆನಾ ಅಂತ ಇವ್ರಿಗೆ ಮಾತಾಡ್ಕೊಳ್ತಾ ಇರೋ ಟೈಮಲ್ಲೇ ಆ ಬುಲಿಗೆ ಹೆಂಗೋ ಜಾಗಕ್ಕೆ ಬರುತ್ತೆ. ಏನೋ ಹೆಂಗ್ಸಿ ಜೊತೆನೆ ಊಟಕ್ ಬಂದ್ಬಿಟ್ಟಿದ್ಯಾ, ಏನ್ ಕತೆ ಅಂದಿದ ತಕ್ಷಣ ಇವ್ನಂತಾನೆ, ಹೌದ್ರಿ ಸುಮ್ನೆ ಹಂಗೆ ಬಂದೆ ಅಂತ ತುಂಬಾ ಮರ್ಯಾದಿಂದ ಹೇಳ್ತಾನೆ. ಆದ್ರೆ ಕಣ್ಣಲ್ಲಿ ಮಾತ್ರ ಅವ್ರನ್ನ ಒಡಿಯೋಷ್ಟು ಕೋಪ ಇರುತ್ತೆ. ಇವ್ನ್ ಇದಕ್ ಮುಂಚೆ ತಾನೆ ಪ್ರಾಮಿಸ್ ಮಾಡ್ಕೊಟ್ಟ ಒಡಿಯಲ್ಲ ಅಂತ, ಅದಕ್ಕಿಷ್ಟು ಮರ್ಯಾದಿಂದ ಹೇಳ್ತಾ ಇರೋದು. ಆದ್ರೆ ಅವ್ನ್ ನೋಡಿದ್ರೆ ಹೀರೋನ ನೋಡಿದ್ರೆ ಉರ್ದ್ ಬೀಳ್ತಾನೆ, ನನ್ ಹುಡುಗಿ ಹತ್ರ ನಿನ್ಗೇನೋ ಕೆಲ್ಸ, ಅವಳ ಜೊತೆ ಕುತ್ಕೊಂಡ್ ತಿಂತಿ ಅಂದ್ಬಿಟ್ಟು ಅಲ್ಲಿರೋ ಒಂದು ಸೋಡಾ ಬಾಟಲ್ ನೆತ್ಕೊಳ್ತಾನೆ ಒಡಿಯಕ್ಕೆ ಅಂತ. ಆದ್ರೆ ಟಕ್ಕಂತ ಹೀರೋಯಿನ್ ಎದ್ ನಿಂತ್ಕೊಂತಾಳೆ, ಏನೋ ನಿಮ್ ಪ್ರಾಬ್ಲಮ್, ಏನಕ್ ಸುಮ್ನೆ ನಮ್ಮ ಹತ್ರ ಬಂದಿತರ ಹಿಂಸೆ ಕೊಡ್ತೀರಾ, ನಾನು ಅವನು ಡೇಟ್ ಮಾಡ್ತಾ ಇದೀವಿ, ಓಕೆ ನಂದಿದ ತಕ್ಷಣ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ, ಏನೋ ಇಬ್ರು ಡೇಟ್ ಮಾಡ್ತಾ ಇದ್ದೀರಾ ಅಂತ. ಅಷ್ಟೆಲ್ಲರೂ ಈ ತರ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಹೀರೋಗ್ ಒಂದ್ ಕಡೆ ಸಖತ್ ಹೆಮ್ಮೆ, ಪರವಾಗಿಲ್ವೇ ಇವಳ್ ಬಾಯಲ್ಲಿ ಈ ತರ ಒಂದು ಮಾತು ಕೇಳಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ಟು ಹಂಗೆ ಬಂದ್ ಅವಳ ಪಕ್ಕದಲ್ಲಿ ನಿಂತ್ಕೊಂತಾನೆ. ಬಾರೋ ಇದಕ್ ಮೇಲೆ ಏನ್ ಮಾತಾಡೋದು, ಸುಮ್ನೆ ಜಗಳ ಬೇಡ ಅಂತ ಅವ್ನ ಅಲ್ಲಿಂದ ಹೇಳ್ಕೊಂಡು ಹೊಟ್ಟೋಗ್ತಾರೆ. ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡ್ ತಿನ್ಬೇಕಾದ್ರೆ ಇವ್ನು ನೋಡಿದ್ರೆ ಹೆಂಗ್ಸಿಗೋಸ್ಕರ ಫುಡ್ ಎಲ್ಲ ತಂದಿರ್ತಾನೆ, ಏನಂದ್ರೆ ಬ್ರೆಡ್ ಮೇಲೆ ಹಾರ್ಟ್ ಎಲ್ಲ ಹಾಕೊಂಡ್ ಬಂದಿರ್ತಾನೆ. ಇದನ್ನ ನೋಡಿದ ತಕ್ಷಣ ಅವಳು ಅಂತಾಳೆ, ನಾವು ಸುಮ್ನೆ ಲವ್ ಮಾಡ್ತಾ ಇರೋ ತರ ಆಕ್ಟ್ ಮಾಡ್ತಾ ಇದೀವಿ ಅಷ್ಟೇ, ಇಷ್ಟೊಂದು ಓವರ್ ಸೀನ್ ಎಲ್ಲ ಬೇಡ ಅಂದಾಗ ಇವ್ನ ಅಂತಾನೆ, ಹೌದು ಆಕ್ಟೇ ಮಾಡ್ತಾ ಇರೋದು, ಅದು ನಿಜ ಆಗಿದ್ರೆ ನಾನೇನಕ್ಕೆ 2 ಬ್ರೆಡ್ ತರ್ತಾ ಇದ್ದೆ, ಒಂದು ಬ್ರೆಡ್ ನ ತಗೊಂಡ್ಬಂದು ಇಬ್ರು ಶೇರ್ ಮಾಡ್ಕೊಂತ ಇದ್ವಲ್ಲ ಅಂದಾಗ ಅವಳು ಅಂತಾಳೆ, ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕಣೋ ಅಂತ. ಇತರ ಮಾತಾಡ್ತಾ ಇರೋ ಟೈಮ್ ಅಲ್ಲಿ ಹಿಂದ್ಗಡೆಯಿಂದ ಯಾವನೊಬ್ಬ ಹಾಲ್ ಪ್ಯಾಕೆಟ್ ಅಲ್ಲಿ ಹೊಡಿತಾನೆ. ಯಾರಂತ ನೋಡಿದ್ರೆ ಆ ಬುಲ್ಲಿಗೆ ಹಂಗೆ ಇವನತ್ರ ಸಾವಾಸ ಮಾಡಕ್ಕಂತಾನೆ ಎತ್ತಾಕಿದ್ದಾರೆ ಏನೋ ಗೊತ್ತಿಲ್ಲ, ಕರೆಕ್ಟ್ ಆದ ಟೈಮಿಂಗ್ ಅಲ್ಲಿ ಬಂದ್ಬಿಡ್ತಾರೆ. ಆದ್ರೆ ಇವ್ನು ಟೆನ್ಷನ್ ಆಗಲ್ಲ, ಹಿಂದೆ ತಿರುಗಿ ನೋಡ್ಬಿಟ್ಟು ಈಗ ಹೀರೋಯಿನ್ ಮುಖದ ಮೇಲೆಲ್ಲ ಒರೆಸ್ಬಿಟ್ಟು, ನಿನ್ಗೇನು ಆಗಿಲ್ಲಲ್ಲ ಬೇಬಿ, ಸದ್ಯ ನಾನ್ ನಿನ್ಗೆ ಅಡ್ಡ ಕುತ್ಕೊಂಡಿರೋದ್ರಿಂದ ನನ್ ಬೆನ್ ಮೇಲೆ ಬಿತ್ತು, ಇಲ್ಲಂದಿದ್ರೆ ನೀನು ಫುಲ್ ಗಲೀಜ್ ಆಗ್ಬಿಡ್ತಾ ಇದ್ದೆ ಅಂತ ಮಾತಾಡ್ತಾ ಇರ್ತಾನ. ಈಗ ಹಂಗೆ ಎದ್ ಬಂದವನು ಸೀನಿಯರ್ ಹತ್ರ ಮಾತಾಡ್ತಾನೆ, ನೀವೆಲ್ಲ ನನಗಿಂತ ಹ್ಯಾಂಡ್ಸಮ್, ನನಗಿಂತ ದೊಡ್ಡವ್ರು ಅನ್ಕೊಂಡಿದೀರಾ, ಆತರ ಅನ್ಕೊಂಡವ್ರೆಲ್ಲ ಕೈ ಎತ್ತಿ ಅಂದಾಗ ಆ ಶಾರ್ಕ್ ಮತ್ತೆ ಇನ್ನೊಬ್ಬ ಕೈನ ಎತ್ತಾನೆ. ಅದ್ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ಸರಿ ಆಯ್ತಪ್ಪ, ನೀನ್ ಫಸ್ಟ್ ಹ್ಯಾಂಡ್ಸಮ್, ಇವ್ನ್ ಸೆಕೆಂಡ್ ಹ್ಯಾಂಡ್ಸಮ್, ನಾನೇ ಥರ್ಡ್ ಹ್ಯಾಂಡ್ಸಮ್, ಓಕೆನಾ, ವೈಲೆನ್ಸ್ ಎಲ್ಲ ಬೇಡಪ್ಪ, ಇಲ್ಲಿಗೆ ಬಿಟ್ಬಿಡಿ ಅಂದಾಗ ಆ ಶಾರ್ಕ್ ಗೆ ಟೆನ್ಷನ್ ಆಗುತ್ತೆ. ಏನು ವೈಲೆನ್ಸ್ ಎಲ್ಲ ಬೇಡವಾ, ನೀನ್ ಆತರ ಬರ್ತಾ ಇದ್ಯಾ, ಸರಿ ಹಂಗಾದ್ರೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇಟ್ಕೊಳ್ಳೋಣವಾ ಅಂತ ಕೇಳಿದಾಗ ಹೀರೋ ಕೂಡ ಹಂಗೆ ನೋಡ್ತಾನೆ. ಆಕ್ಚುಲಿ ಹೀರೋ ಕೂಡ ಭಯಂಕರವಾಗಿ ಸ್ವಿಮ್ ಮಾಡ್ತಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ಕರಿತಾ ಇರೋದು. ಅದಕ್ಕೆ ಇವ್ನು ಕೇಳ್ತಾನೆ, ಸರಿ ಆಯ್ತು, ನಾನೇನಾದ್ರೂ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬಿಟ್ರೆ ನೀನ್ ಹೆಂಗ್ಸಿನ ಹಿಂಸೆ ಕೊಡಬಾರ್ದು, ಅವಳನ್ನ ಸೈಲೆಂಟ್ ಆಗಿ ಬಿಟ್ಬಿಡ್ಬೇಕಂದಾಗ ಅದಕ್ಕೆ ಶಾರ್ಕ್ ಕೂಡ ಸರಿ ಆಯ್ತು ಓಕೆ, ಆದ್ರೆ ನೀನೇನಾದ್ರೂ ಸೋತೋಗ್ಬಿಟ್ರೆ ಹೆಂಗ್ಸಿ ಅವಳ ಬೆನ್ನಿಂದ್ಗಡೆ ನಾನ್ ಶಾರ್ಕ್ ಗರ್ಲ್ ಫ್ರೆಂಡ್ ಅಂತ ಬರ್ಕೊಂಡು ಸುತ್ತಬೇಕು, ಓಕೆ ಅಂದಿದ ತಕ್ಷಣ ಹೀರೋ ಟೆನ್ಷನ್ ಆಗುತ್ತೆ. ಬೇಡ ಈ ಡೀಲಿಂಗ್ ಎಲ್ಲ ಇಲ್ಲಿ ಕ್ಯಾನ್ಸಲ್ ಮಾಡಿ ನಾವು ಹೊಸದಾಗಿ ಡೀಲ್ ಮಾಡ್ಕೊಳ್ಳೋಣ ಅಂದಾಗ ಹೀರೋಯಿನ್ ಹಿಂದ್ಗಡೆಯಿಂದ ವಾಯ್ಸ್ ಕೊಡ್ತಾಳೆ, ಕಾಂಪಿಟೇಷನ್ ಗೆ ಅವ್ನ್ ರೆಡಿ, ಅವ್ನ್ ವಿನ್ ಆಗೇ ಆಗ್ತಾನೆ ಅಂತ. ಇವಳು ಡೀಲಿಂಗ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾಳ. ಹೀರೋ ಒಂದ್ ಕಡೆ ಯೋಚನೆ ಮಾಡ್ತಾನೆ, ಪರವಾಗಿಲ್ಲ ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ ಅಂತ. ಅವ್ನ್ ಒಂದ್ ಕಡೆ ಖುಷಿಯಾಗೇ ಇದೆ, ಜೋಶಾಗೇ ಇದೆ. ಯಾವತ್ತಿನ ತರ ಇವತ್ ಕೂಡ ಕ್ಲಾಸ್ ನ ಬಂಕ್ ಮಾಡ್ಬಿಟ್ಟು ಆ ಶಾಪ್ ಹತ್ರ ಬಂದ್ ನೋಡಿದ್ರೆ ಆ ಶಾಪ್ ಕ್ಲೋಸ್ ಆಗಿದೆ, ಜೊತೆಗೆ ಮಳೆ ಬೇರೆ ಬರ್ತಾ ಇರುತ್ತೆ. ಈಗ ಇಬ್ರು ಹಂಗೆ ಶಾಪ್ ಹೊರಗಡೆನೆ ಕೂತಿರ್ತಾರ. ಅಲ್ಲಿ ಕೂಡ ಅವ್ಳು ಕುತ್ಕೊಂಡು ಓದ್ತಾ ಇರೋದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ, ಏನು ಇವಾಗೆಲ್ಲ ತುಂಬಾನೇ ಓದ್ತಾ ಇದ್ಯಾ, ಏನ್ ನಿನ್ ಗೋಲು, ಏನಾಗ್ಬೇಕು ಅನ್ಕೊಂಡಿದ್ಯಾ ಅಂದಾಗ ಹೀರೋಯಿನ್ ಹೇಳ್ತಾಳೆ, ನನಗ ಒಂದು ದೊಡ್ಡ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ಇಷ್ಟ, ದೊಡ್ಡ ಕಾಲೇಜಲ್ಲಿ ಓದ್ಬೇಕು ಅಂತ ಇಷ್ಟ, ಅದಕ್ಕೆ ಈ ಕಾಲೇಜ್ ಎಲ್ಲ ಕ್ಲಿಯರ್ ಮಾಡ್ಬೇಕಲ್ವಾ, ಒಳ್ಳೆ ಮಾರ್ಕ್ಸ್ ಬರ್ಬೇಕಲ್ವಾ, ಅದಕ್ಕೆ ಎಷ್ಟು ಕಷ್ಟಪಟ್ಟು ಓದ್ತಾ ಇದೀನಿ ಅಂದಾಗ ಹೀರೋನು ನೋಡ್ತಾನೆ. ಆಗ ಇವಳೆ ಕೇಳ್ತಾಳೆ, ಸರಿ ನಿನ್ಗೇನ್ ಆಗ್ಬೇಕು ಅಂತ ಇಷ್ಟ ಅಂದಾಗ, ಈಗ ಸದ್ಯಕ್ಕೆ ಈ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು, ನಿನ್ ಮಾನ ಮರ್ಯಾದಿನ ಉಳಿಸ್ಬೇಕು, ಈಗ ಸದ್ಯಕ್ಕೆ ನನ್ಗಿರೋ ಗೋಲ್ ಅಷ್ಟೇ ಅಂತ. ಈ ಸ್ಕೂಲ್ ಮಕ್ಕಳ ಮೆಂಟಾಲಿಟಿ ಹೆಂಗಿರುತ್ತೋ ಆತರ ಮಾತಾಡ್ತಾನೆ. ಆದ್ರೆ ಹೆಂಗ್ಸಿಕ್ ಕೂಡ ಅಂದ್ರೆ ಹೀರೋಯಿನ್ ಕೂಡ ಹೀರೋ ಈ ತರ ಜಾಲಿಯಾಗಿರೋದೇ ಇಷ್ಟ. ಈಗ ಇವ್ರಿಬ್ರು ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಅವ್ರ ಸ್ಕೂಲ್ ಟೀಚರ್ ಒಬ್ರು ಇವ್ರನ್ನ ನೋಡ್ಬಿಟ್ಟು, ನಮ್ ಸ್ಕೂಲ್ ಮಕ್ಳು ಇದ್ದಂಗಿದಾರಲ್ವಾ, ಮಕ್ಳ ಏನ್ರ ಮಾಡ್ತಾ ಇದೀರಾ ಅಂತ ಅವ್ರನ್ನ ಓಡಿಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ. ಅವ್ರು ಎದ್ದು ಬಿದ್ದು ಅಯ್ಯೋ ಸಿಕ್ಕಾಕೊಂಡ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾರೆ. ಆದ್ರೆ ಮಳೆ ಬರ್ತಾ ಇರೋದ್ರಿಂದ ಹೀರೋಯಿನ್ ಎಲ್ಲಿ ಜಾರಿ ಬಿದ್ಬಿಡ್ತಾಳೋ ಅಂತ ಹುಷಾರಾಗಿ ಅವಳ ಕೈನ ಹಿಡ್ಕೊಂಡು ಓಡೋಗ್ತಾ ಇರ್ತಾನೆ. ಆಗ್ಲೇ ಹೀರೋಯಿನ್ಗೆ ಲೈಟ್ ಆಗಿ ಸ್ಪಾರ್ಕ್ ಆಗೋ ತರನೇ ತೋರಿಸ್ತಾರೆ. ಅದಕ್ಕೆ ಇನ್ನಷ್ಟು ಸ್ವಲ್ಪ ಉಪ್ಪು ಖಾರ ಹಾಕೋತಾರ. ಇವನೊಂದ್ ಶರ್ಟ್ ನೆಲ್ಲ ಅವಳಿಗೆ ಅಡ್ಡ ಇಟ್ಕೊಂಡು, ಅಂದ್ರೆ ಎಲ್ಲಿ ಅವಳ ಮಳೆ ನೆಂದ್ ಬಿಡ್ತಾಳೋ ಅಂತ ಶರ್ಟ್ ನೆಲ್ಲ ಅಡ್ಡ ಇಟ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಆಕ್ಚುಲಿ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಕರ್ಕೊಂಡ್ ಬರೋದು, ಹೀರೋ ಅವ್ರ ಮನೆಗೆ ಇವ್ರು ಬರೋದು. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅವಳ ಯೂನಿಫಾರ್ಮ್ ಅಲ್ಲಿ ಇವ್ನು ಆರಿಸ್ಕೊಡ್ತಾನ. ಅದಾದ್ಮೇಲೆ ನೈಟ್ ಅವ್ರ ಮನೆ ಹತ್ರ ಬಿಡ್ಬೇಕಾದ್ರೆ ಅವಳ ಕೂಡ ಸರಿ ಕಣೋ ಹೋಗ್ತೀನಿ ಅಂದಾಗ ಇವ್ನ್ ಕೇಳ್ತಾನೆ, ಸರಿ ನಾಳೆ ಕಾಂಪಿಟೇಷನ್ ಅಲ್ಲಿ ನಾನ್ ಸೋತೋಗ್ಬಿಟ್ರೆ ಏನ್ ಮಾಡ್ತೀಯ ಅಂದಾಗ, ಅದೆಲ್ಲ ನೀನೇನು ಸೋಳಲ್ಲ ಕಣೋ, ಗೆಲ್ತೀಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗುವಾಗ ನನ್ ಮೇಲೆ ನಿನ್ಗೆ ಅಷ್ಟು ನಂಬಿಕೆ ಇದೆಯಾ ಅಂತ ಕಿರ್ಚ್ತಾನ. ಅವಳು ಕೂಡ ಹೋಗೋ ಟೈಮ್ ಆಯ್ತು ಹೋಗಿ ಮನೆ ಸೇರ್ಕೊಳ್ಳೋ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಇನ್ನು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೀರೋ ತುಂಬಾನೇ ಚೆನ್ನಾಗಿ ಸ್ವಿಮ್ ಮಾಡಿರ್ತಾನೆ, ಇದ್ರು ಅವ್ನ್ ಸ್ವಲ್ಪ ಹೈ ಲೆವೆಲ್ ಅಲ್ವಾ. ಜಸ್ಟ್ ಮಿಸ್ ಅಲ್ಲಿ ಆ ಶಾರ್ಕ್ ವಿನ್ ಆಗ್ಬಿಡ್ತಾನ. ಅಷ್ಟೇ ಅವ್ರ ಗ್ಯಾಂಗ್ ಎಲ್ಲ ಸುಮ್ನೆ ಬಿಡುತ್ತಾ, ಇವನನ್ನ ಸಕ್ಕದ ಗೇಲಿ ಮಾಡಿ ಎತ್ ಬಿಡ್ತಾರೆ. ಆದ್ರೆ ಈ ಕಡೆ ನಮ್ ಹೀರೋಯಿನ್ ನೋಡಿದ್ರೆ ತುಂಬಾ ಕೂಲ್ ಆಗಿ ಕೈಯಲ್ಲಿ ಐಸ್ ಕ್ರೀಮ್ ಎಲ್ಲ
ಎತ್ಕೊಂಡು ಹೀರೋ ಹತ್ರ ಬರ್ತಾಳೆ, ಅವ್ನಿಗೆ ತಿನ್ಸ್ಕೊಂಡೆ ಅಂತಾಳೆ. ಸೂಪರ್ ಕಣೋ, ಸಕ್ಕದಾಗ ಸ್ವಿಮ್ ಮಾಡಿದೆ, ಬಾಬಾ ಹೋಗಿ ಪಾರ್ಟಿ ಮಾಡ್ಕೊಳ್ಳೋಣ ಅಂತ ಅವ್ನ ಹೆಗಲ್ ಮೇಲೆ ಕೈ ಹಾಕೊಂಡು ಅಲ್ಲಿಂದ ಹಂಗೆ ಜಾಲಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಕಟ್ಟಿರೋ ಬೆಟ್ಟಿಗೆ ಇವಳು ನಿಜವಾಗೇ ಇದ್ದಾಳೆ. ಹಿಂದ್ಗಡೆ ಬ್ಯಾನರ್ ಅಲ್ಲಿ ನಾನು ಶಾರ್ಕ್ ಗರ್ಲ್ ಫ್ರೆಂಡ್ ಅಂತ ಬ್ಯಾನರ್ ಬೇರೆ ಹಾಕೊಂಡು ಅವ್ನ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಹಾಗೆ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ, ಯಾವ ಜಾತಿಗೆ ಸೇರಿದಾರೆ ಇವರೆಲ್ಲ ಅಂತ. ಅವತ್ತು ಸ್ಕೂಲ್ ಎಲ್ಲ ಬಂಕ್ ಕೊಡ್ಬಿಟ್ಟು ಯಾವತ್ತು ಒಂದು ಹೋಟೆಲ್ಗೆ ತಾನೇ ಹೋಗ್ತಾ ಇದ್ರು, ಆದ್ರೆ ಇವತ್ತು ಬೀಚ್ ಗೆ ಬಂದಿರ್ತಾರೆ. ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರುವಾಗ ಹೀರೋಯಿನ್ ನಂಗೆ ಒಂದು ಚಿಕ್ಕದಾಗ ಹಾರ್ಟ್ ತರ ಬರೀತಾಳೆ. ಇದನ್ನ ಕಂಪ್ಲೀಟ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ, ಇದನ್ನ ಯಾವಾಗ ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ, ನೋಡೋಣ ಮುಂದಕ್ ನಾವ್ ಇದೇ ತರ ಇದ್ರೆ ಅವಾಗ ಬೇಕಾದ್ರೆ ಕೊಡ್ತೀನಿ ಅಂದಾಗ ಇವನು ಅಂತಾನೆ, ಏನು ಮುಂದಕ್ಕ ನಾವ್ ಯಾವಾಗೂ ಹಿಂಗೆ ಇರ್ತೀವಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಇವನು ಹೆಂಗ್ಸಿನ ನೋಡ್ಬಿಟ್ಟು ಕೇಳ್ತಾನೆ, ಸರಿ ಹೆಂಗ್ಸಿ ಇನ್ಮೇಲೆ ಸ್ಕೂಲ್ ಬಿಟ್ಮೇಲೆ ನಾನು ಡೈಲಿ ನಿನ್ನ ಮನೆಯಲ್ಲ ಡ್ರಾಪ್ ಮಾಡ್ಲಾ ಅಂತ ಕೇಳಿದಾಗ ಅವಳು ಕೂಡ ಸರಿ ಆಯ್ತು ಅಂತ ಹೇಳ್ಬಿಡ್ತಾಳ. ಇಷ್ಟಕ್ಕೆ ಅವನಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ. ತುಂಬಾ ಥ್ಯಾಂಕ್ಸ್ ಅಂತ ಕುಣಿತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಆ ಕಡೆ ಯಾವ್ದೋ ಒಂದು ಆಂಬುಲೆನ್ಸ್ ಪಾಸ್ ಆಗುತ್ತೆ. ಅದನ್ನ ನೋಡಿದ ತಕ್ಷಣ ಭಯ ಪಡ್ತಾಳೆ, ಬಚ್ಚಿಟ್ಕೊಳಕ ಅಥವಾ ಏನ್ ವಿಷಯ ಅಂತ ಗೊತ್ತಿಲ್ಲ. ಇವಳು ಟಕ್ ಅಂತ ಅವ್ನ ಹಗ್ ಮಾಡ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಇವ್ನ್ ಕೂಡ ಹಂಗೆ ಗಾಳಿಯಲ್ಲಿ ಕೈನ ಆಡ್ಸ್ಕೊಂಡಿದ್ದವನು, ಸರಿ ಮೋಸ್ಟ್ಲಿ ಲವ್ವೇ ಇರ್ಬೋದು ಅಂತ ಇವ್ನ ಹಂಗೆ ಹಗ್ ಮಾಡ್ಕೊಂತಾನ. ಅದಕ್ಕೆ ಹೆಂಗ್ಸಿ ಕೂಡ ಏನ್ ಹೇಳಲ್ವಾ, ಇವ್ನ ಅರ್ಧ ಕನ್ಫರ್ಮೇ ಮಾಡ್ಬಿಟ್ಟ, ಸರಿ ಲವ್ವೇ ಇರ್ಬೋದು ಅಂತ. ಈಗ ಹಂಗೆ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಹೀರೋ ನೋಡಿದ್ರೆ ಹೀರೋಯಿನ್ ಬರ್ತಾಳೆ ಅಂತ ವೇಟ್ ಮಾಡ್ತಾ ಇರ್ತಾನೆ. ಆದ್ರೆ ಹೀರೋಯಿನ್ ಎಷ್ಟೊತ್ತಾದ್ರೂ ಬಂದೇ ಇರೋದಿಲ್ಲ. ಆದ್ರೆ ಇವತ್ತೆಲ್ಲ ಅವಳನ್ನ ನೋಡೇ ಇಲ್ವಲ್ಲ, ತುಂಬಾನೇ ಬೇಜಾರಾಗಿರ್ತಾನೆ. ಹಂಗೆ ಈಗ ನೈಟ್ ತೋರಿಸ್ತಾರೆ ನೋಡಿ, ಹೀರೋಯಿನ್ ಅವ್ರ ಮನೆ ಹತ್ರನೇ ತೋರಿಸೋದು. ಅವ್ರಪ್ಪ ತುಂಬಾನೇ ಕುಡ್ಬಿಟ್ಟು ಬಂದು ತುಂಬಾನೇ ಗಲಾಟೆ ಮಾಡ್ತಾ ಇರ್ತಾರೆ. ಅಂಗಡಿಲಿರೋ ಐಟಮ್ಸ್ ಎಲ್ಲ ಎತ್ತಿ ಕೆಳಗಡೆ ಹಾಕಿ ಹೊಡೆದಾಕ್ಬಿಟ್ಟು ತುಂಬಾನೇ ಕೂಗಾಡ್ತಾ ಇರ್ತಾರೆ. ಪಾಪ ಅವಳ ಕೈಲಿ ಏನ್ ಮಾಡಕ್ಕಾಗುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಇದನ್ನ ಅಲ್ಲಿರೋರೆಲ್ಲ ಸುತ್ತ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಹೀರೋ ಕೂಡ ಹೀರೋಯಿನ್ ಮಾತಾಡಿಸ್ಬೇಕು ಅಂತ ಬರೋದು. ಇದನ್ನ ನೋಡಿದ ತಕ್ಷಣ ಅವ್ನಿಗೂ ಬೇಜಾರಾಗ್ಬಿಡುತ್ತೆ. ಅವನ ಹತ್ರ ನಿಂತಿದ್ದಾನೆ ಅಂತ ಅವಳು ಕೂಡ ನೋಡ್ತಾಳೆ. ಬಟ್ ಅವಳ ಕೈಲಿ ಪಾಪ ಏನ್ ಮಾಡಕ್ಕಾಗುತ್ತೆ, ಇವನು ಚಿಕ್ಕ ಹುಡುಗ ಅಲ್ವಾ, ಇವನ್ಗೆ ಸಮಾಧಾನ ಮಾಡಕ್ಕೂ ಬರಲ್ಲ, ಏನು ಮಾತಾಡಕ್ಕೂ ಆಗಲ್ಲ. ಸೈಲೆಂಟ್ ಆಗಿ ಇವನು ಮನೆಗೆ ಹೊಟ್ಟೋಗ್ತಾನೆ. ಹಂಗೆ ಬೆಡ್ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾನೆ. ಲೈಟ್ ಆಫ್ ಮಾಡೋದು ಆನ್ ಮಾಡೋದು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅಯ್ಯೋ ಪಾಪ ಹೆಂಗ್ಸಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ, ಸೈಲೆಂಟ್ ಆಗಿ ಮನೆಗೆ ಕರ್ಕೊಂಡ್ ಬಂದ್ಬಿಡೋಣ. ಮನೆಗೆ ಕರ್ಕೊಂಡ್ ಬಂದ್ರೆ ಆಮೇಲೆ ಯಾರು ಪರ್ಕೆಲಿ ಚೊಪ್ಲಿ ಎಲ್ಲ ಒದೆ ತಿನ್ನೋರು. ಆದ್ರೆ ಏನಾದ್ರೂ ಮಾಡ್ಬೇಕಲ್ಲ, ಏನ್ ಮಾಡೋದು ಅಂತ ಹಂಗೆ ತಲೆನೆಲ್ಲ ಒಣಗಿಸ್ತಾ ಇರ್ತಾನೆ. ಆ ಟೈಮ್ ಒಂದು ಫೋನ್ ಕಾಲ್ ಬರುತ್ತೆ. ಹೆಂಗ್ಸಿನೇ ಕಾಲ್ ಮಾಡಿರೋದು. ಅವಳ ವಾಯ್ಸ್ ಕೇಳಿದ ತಕ್ಷಣ ಸಂತೋಷ ಆಗ್ಬಿಡುತ್ತೆ. ಹೆಂಗ್ಸಿ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ, ಈಗ ನೀನ್ ಆರಾಮಾಗಿದ್ಯಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ಕಣೋ ಪ್ರಾಬ್ಲಮ್, ನಾವ್ ನಮ್ಮ ಅಪ್ಪಗ್ ಭಯ ಪಟ್ಟುನೆ ಊರೂರು ತಿರುಗ್ತಾ ಇದ್ವಿ. ಆದ್ರೆ ಹೆಂಗೋ ಕರೆಕ್ಟ್ ಆಗಿ ಕಂಡಿಡ್ಕೊಂಡು ಈ ಜಾಗಕ್ಕೂ ಬಂದ್ಬಿಟ್ರು. ಇದಕ್ ಮೇಲೆ ನಾವ್ ಇಲ್ಲಿ ಇರಕ್ ಆಗೋದಿಲ್ಲ. ನಾನ್ ಇಲ್ಲಿದ್ದ ಸ್ವಲ್ಪ ದಿನ ನಿನ್ ಜೊತೆ ತುಂಬಾನೇ ಖುಷಿಯಾಗಿದ್ದೆ. ನನ್ ಲೈಫ್ ಕೊನೆವರೆಗೂ ನಾನು ಈ ಮೂಮೆಂಟ್ಸ್ ನ ಮರೆಯೋದಿಲ್ಲ. ನೀನ್ ತುಂಬಾನೇ ಒಳ್ಳೆ ಫ್ರೆಂಡ್ ಆಗಿದ್ದೆ ಕಣೋ, ನಾನ್ ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಇವ್ನಿಗೆ ಅರ್ಥನೇ ಆಗ್ತಾ ಇಲ್ಲ. ಹಲೋ ಹೆಂಗ್ಸಿ ಅಂತ ಕರಿತಾನೆ ಇರ್ತಾನೆ. ಆದ್ರೆ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ ಹೋಗಿ ನೋಡಿದ್ರೆ ಅವಳು ಆಲ್ರೆಡಿ ಟಿಸಿ ತಗೊಂಡ್ ಹೊಟ್ಟೋಗಿರ್ತಾಳೆ. ಇವನು ಪಾಪ ತುಂಬಾ ಬೇಜಾರಾಗ್ಬಿಡುತ್ತೆ. ಫಸ್ಟ್ ಲವ್ ಒಂದ್ ಈಗ ತಾನೆ ಸ್ಟಾರ್ಟ್ ಆಯ್ತು, ದಿಢೀರ್ ಅಂತ ಏನು ಇಲ್ದೆ ಫುಲ್ ಖಾಲಿ ಇರೋ ತರ ಅನ್ಸ್ತಾ ಇರುತ್ತೆ. ಇವ್ನಿಗೆ ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಇದರಿಂದ ಪಾಪ ಹೊರಗಡೆ ಬರಕ್ ತುಂಬಾನೇ ಕಷ್ಟ ಪಡ್ತಾನೆ. ಯೂಶುವಲ್ ಆಗಿ ಇವ್ನು ಸರಿಯಾಗಿ ಓದೋದಿಲ್ಲ. ಈಗ ಈ ತರ ಬೇರೆ ಆಯ್ತಲ್ವಾ, ಫುಲ್ ಆಗಿ ವಿಡಿಯೋ ಗೇಮ್ ಅಲ್ಲಿ ಮುಣಗೋಗಿರ್ತಾನೆ. ಹಿಂಗಿರ್ಬೇಕಾದ್ರೆ ಹೀರೋ ಫ್ರೆಂಡ್ ಒಬ್ಬ ಬರ್ತಾನೆ. ಅವ್ನ್ ಚೆನ್ನಾಗಿ ಓದೋ ಸ್ಟೂಡೆಂಟ್ ಅಂತ ಕಾಣಿಸುತ್ತೆ. ಬಂದವ್ನು ಹೇಳ್ತಾನೆ, ನೋಡ ಮಚ್ಚ ನೆಕ್ಸ್ಟ್ ನಾನು ಬೀಜಿಂಗ್ ಯೂನಿವರ್ಸಿಟಿಗೆ ಕಣ ಹೋಗೋದು. ಅದೋ ಫೋಟೋಸ್ ಎಲ್ಲ ನೋಡು ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೋರಿಸ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಅಲ್ಲಿರೋ ಸ್ಟೂಡೆಂಟ್ಸ್ ನೆಲ್ಲ ಫೋಟೋ ತೆಗ್ದಿರ್ತಾರಲ್ಲ, ಅದ್ರಲ್ಲಿ ಹೆಂಗ್ಸಿ ಇರೋದನ್ನ ನೋಡ್ಬಿಡ್ತಾನೆ. ಸೊ ಹೆಂಗ್ಸಿ ಅದೇ ಕಾಲೇಜಲ್ಲೇ ಓದ್ತಾ ಇರೋದು ಅಂತ ಇನ್ನು ಫುಲ್ ಖುಷಿ ಆಗ್ಬಿಡುತ್ತೆ. ಏಯ್ ಸರಿ ಕಣೋ, ನಾನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ನ ತೆಗಿತೀನಿ, ಇಬ್ರು ಅಲ್ಲೇ ಓದೋಣ ಅಂತ ಹೇಳ್ಬಿಟ್ಟು ಇವನ ಮಾತನ್ನ ಅಲ್ಲಿಗೆ ನಿಲ್ಲಿಸದೆ ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರಿಯಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರ ಅಪ್ಪ ಅಮ್ಮಗೆ ಒಂದ್ ಕಡೆ ಡೌಟ್, ಪಾಪ ಮಗನ್ಗೆ ತಲೆಯಲ್ಲಿ ಎಲ್ಲಾದ್ರೂ ಏಟ್ ಬಿದ್ಬಿಡ್ತಾ ಮೆಂಟಲ್ ಗಿಂಟಲ್ ಆಗ್ಬಿಟ್ನ ಇತರ ಬುಕ್ ಎತ್ಕೊಂಡು ಕೂತಿದ್ದಾನೆ ಅಂತ. ಆದ್ರೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದಾನಲ್ವಾ, ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಬೇಕಾಗಿರೋ ಸ್ನಾಕ್ಸ್ ಮಾಡ್ಕೊಡೋದೇನು, ಅವ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅವನು ಅದಕ್ಕೆಲ್ಲ ಮರ್ಯಾದೆ ಕೊಟ್ಟು ಪಾಪ ಚೆನ್ನಾಗಿ ಓದಿರ್ತಾನೆ. ಒಳ್ಳೆ ಮಾರ್ಕ್ಸ್ ತೆಗ್ದ್ಬಿಟ್ಟ. ಬೀಜಿಂಗ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆಗ್ಬಿಟ್ರು. ಆ ಕಾಲೇಜ್ ಒಳಗೆ ಎಂಟ್ರಿ ಆಗ್ತಾ ಇರ್ಬೇಕಾದ್ರೇನೆ ಹೆಂಗ್ಸಿ ಎಲ್ಲಾದ್ರೂ ಕಾಣಿಸ್ತಾಳ ಅಂತ ಬಿದ್ದು ನೋಡ್ತಾ ಇರ್ತಾನೆ. ಬಂದಿದ ತಕ್ಷಣ ಕಾಣಿಸ್ಬಿಡ್ತಾರ. ಎಷ್ಟು ದೊಡ್ಡ ಕಾಲೇಜು, ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಇವ್ ನಂಗೆ ನೋಡ್ದವನು ಒಂದಿನ ಕರೆಕ್ಟ್ ಆಗಿ ಹೆಂಗ್ಸಿನ ಕೂಡ ನೋಡ್ಬಿಟ್ಟ. ಹೆಂಗ್ಸಿ ತುಂಬಾ ಖುಷಿಯಾಗಿ ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಎದುರಿಗೆ ಬರ್ತಾ ಇರ್ತಾಳೆ. ಇವ್ ನಂಗೆ ಇಮ್ಯಾಜಿನೇಷನ್ ಗೆ ಹೊಟ್ಟೋಗಿರ್ತಾನೆ. ಅವ್ಳು ನೋಡಿದ ತಕ್ಷಣ ಏಯ್ ಶಿವ್ ನೀನ್ ಯಾವಾಗ ಬಂದೆ ಅಂತ ಹೇಳ್ಬಿಟ್ಟು ಓಡ್ ಬಂದ್ ಹಗ್ ಮಾಡ್ಕೊಳತಾರ. ಆದ್ರೆ ಆತರ ಏನು ನಡೆದಿಲ್ಲ. ಅವ್ಳು ನೋಡ್ದಂಗ ಅಲ್ಲಿಂದ ಹೊರಟೋಗ್ತಾಳೆ. ಇವ್ನ ಹಂಗೆ ಮುಖಾನೇ ಬಾಡೋಯ್ತು. ಸರಿ ಇದೇನ್ ಫಿಲ್ಮ್ ನಾವೇ ಕರೆಣ ಅಂತ ಹೇಳ್ಬಿಟ್ಟು ಏಯ್ ಹೆಂಗ್ಸಿ ಅಂತ ಕರಿತಾನ. ಅವಳು ಯಾರೋ ನನ್ನ ಹೆಸರು ಕರೀತದಾನೆ ಅಂತ ಹೇಳ್ಬಿಟ್ಟು ತಿರುಗ್ ನೋಡಿದ್ರೆ ಹೀರೋ ಅವಳನ್ನ ನೋಡಿದ ತಕ್ಷಣ ಇವಳ ಮುಖದಲ್ಲಿ ಏನ್ ರಿಯಾಕ್ಷನ್ ಇಲ್ಲ. ಏಯ್ ಶಿವ್ ನೀನೇನೋ ಮಾಡ್ತಾ ಇದೀಯ ಅಲ್ಲಿ ಅಂತ ಕೇಳಿದ ತಕ್ಷಣ ಇವನ್ ಆಸ್ ಯೂಶುವಲ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಅಲ್ಲಿ ಗಿಂಚ್ತಾ ಇದ್ನೋ ಇವಾಗ ಹಂಗೆ ಅಲ್ಲಿ ಗಿಂಚ್ಕೊಂಡು ನಿಂತಿರ್ತಾನೆ. ಇದಕ್ ಮೇಲೆ ನೀನೇನ್ ಮಾತಾಡೋದು, ನಾನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಎಲ್ಲೋದ್ರೆ ಅಲ್ಲಿ ಅವಳಿಂದನೇ ತಿರುಗ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಅವ್ಳ ಕ್ಲಾಸ್ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿರ್ತಾನೆ. ಅವ್ಳ ಕ್ಯಾಂಟೀನ್ ಹೋದ್ರೆ ಜೊತೆಲೆ ಕ್ಯಾಂಟೀನ್ ಹೋಗೋದು, ಅವಳು ಯಾವ ಕ್ಲಬ್ ಅಲ್ಲಿ ಜಾಯಿನ್ ಮಾಡಿದ್ರೆ ಆ ಕ್ಲಬ್ ಅಲ್ಲೇ ಜಾಯಿನ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ರೆ ಅವಳಿಗೆ ಒಂದ್ ಸ್ಟೇಜ್ ಗೆ ಅರ್ಥ ಆಗ್ಬಿಡುತ್ತೆ. ಸರಿ ಇದಕ್ ಮೇಲೆ ಅವನನ್ನ ಅಲಿಯಕ್ ಬಿಡೋದು ಸರಿ ಇಲ್ಲ, ಫರ್ದರ್ ಕಂಟಿನ್ಯೂ ಮಾಡೋದ್ ಬೇಡ ಅಂತ ಟಕ್ಕಂತ ಹೇಳ್ಬಿಡ್ತಾಳೆ. ಶಿವ್ ನನ್ಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ಆಲ್ರೆಡಿ ಡೇಟ್ ಮಾಡ್ತಾ ಇದೀನಿ ಅಂತ. ಅಷ್ಟೇ ಮಾತನ್ನ ಕೇಳಿದ ತಕ್ಷಣ ಅವನಿಗೆ ಮುಖಾನೇ ಬಾಡೋಗ್ಬಿಡುತ್ತೆ. ಅರೆ ಹೋಗ್ರೋ, ಇದಕ್ಕೋಸ್ಕರ ನಾನ್ ನಾಲ್ಗೆ ಬಿದ್ದೋಗೋ ತರ ಅಷ್ಟು ಕಷ್ಟಪಟ್ಟು ಓದಿ ಇಷ್ಟು ದೂರ ಬಂದಿದ್ದು ಅಂತ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಇದ್ರೂನು ಅವ್ನ್ ಕೆಲ್ಸ ಅವ್ನ್ ಬಿಟ್ಟಿಲ್ಲ. ಕಾಲೇಜ್ ಸುತ್ತ ಅವ್ನ್ಗೇನ್ ಕೆಲ್ಸ ಮಾಡ್ಬೇಕೋ ಮಾಡ್ಕೊಂಡಿರ್ತಾನೆ. ಸೆಂಟರ್ ಅಲ್ಲಿ ಅವಳಿಗೆ ಬೇಕಾಗಿರೋ ಕೆಲ್ಸಗಳನ್ನ ಕೂಡ ಮಾಡ್ಕೊಟ್ಕೊಂಡು ಅವಳ ಜೊತೆ ಫ್ರೆಂಡ್ಲಿ ಆಗೇ ಇರ್ತಾನೆ. ಹಿಂಗೆ ಒಂದಿನ ಅವಳಿಗೆ ಹೆಲ್ಪ್ ಮಾಡ್ಕೊಂಡು ಅವಳನ್ನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಒಬ್ಬ ಒಂದ್ ಹುಡುಗಿ ಹತ್ರ ಹ್ಯಾಂಡ್ ಬ್ಯಾಗ್ ನ ಕಿತ್ಕೊಳ್ಳಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾನೆ. ಹೀರೋಯಿನ್ ಹತ್ತಾನೆ ಫಸ್ಟ್ ಹೋಗೋದು. ಆದ್ರೆ ಅವನು ಇವರೆಲ್ಲ ಏನ್ ಮಾಡ್ಬಿಡ್ತಾರೆ ಬಿಡು ಅಂತ ಅಸಾಲ್ಟ್ ಆಗಿ ಅವ್ರ ಮೇಲೆ ಫೈಟಿಂಗ್ ಹೋಗೋದು.
ಹೋಗೋಷ್ಟ್ರಲ್ಲಿ ನಮ್ ಹೀರೋ ಅವ್ನ ಕೈಲಿರೋ ಒಂದು ಕಡ್ಡಿನ ತೋರ್ಸ್ಬಿಟ್ಟು ಸರಿಯಾಗಿ ಅವ್ನ ಆಡ್ಸೆ ಕಳ್ಸ್ಬಿಡ್ತಾನೆ ಅಲ್ಲಿಂದ. ಈಗ ಹಂಗೆ ಅವತ್ತು ನೈಟ್ ಈ ಹಾಸ್ಟೆಲ್ ಬಾಯ್ಸ್ ಎಲ್ಲ ಸೇರ್ಕೊಂಡು ಒಂದ್ 4 ಜನ ಒಂದು ಅಡಲ್ಟ್ ಕ್ಯಾಸೆಟ್ ನ ಎತ್ಕೊಂಡ್ಬಂದು ರೂಮ್ ಅಲ್ಲಿ ಹಾಕೊಂಡು ಅದನ್ನ ನೋಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಯಾರೋ ಡೋರ್ ನ ತಡ್ತಾ ಇರ್ತಾರೆ. ಇವ್ರಿಗೆ ಫಸ್ಟ್ ಅರ್ಥ ಆಗಲ್ಲ ಯಾರೋ ಇಷ್ಟೊತ್ತಲ್ಲಿ ಬಂದು ಡೋರ್ ತಡ್ತಾ ಇದಾರೆ ಅಂತ. ಹೊರಗಡೆಯಿಂದ ಒಂದ್ ಸೌಂಡ್ ಬರುತ್ತೆ, ನಾವು ಪೊಲೀಸ್ ಅವ್ರು ಬಂದಿದೀವಿ ಅಂತ. ಅಷ್ಟು ಎಲ್ಲರಿಗೂ ಟೆನ್ಷನ್ ಆಗ್ಬಿಡುತ್ತೆ. ಹೀರೋ ಕೇಳ್ತಾನೆ, ಈ ಅಡಲ್ಟ್ ಕ್ಯಾಸೆಟ್ ನೋಡೋದು ಏನಾದ್ರು ಕ್ರೈಮಾ ಅಂತ. ಅಲ್ಲಿರೋರೆಲ್ಲ ಗೊತ್ತಿಲ್ಲ ಕಣೋ ಅಂತ ಹೇಳ್ದವ್ರು ಮತ್ತೆ ಡೋರ್ ತಟ್ಟಿದ ಸೌಂಡ್ ಕೇಳಿದ ತಕ್ಷಣ ಎದ್ದು ಬಿದ್ದು ಓಡೋಗಿ ಎಲ್ಲರೂ ಒಂದ್ ಪೊಸಿಷನ್ ಅಲ್ಲಿ ಕುತ್ಕೊಂಡು ಬುಕ್ಕಲ್ಲಿ ಎತ್ಕೊಂಡು ಓದ್ತಾ ಇರ್ತಾರೆ. ಪೊಲೀಸರು ಕೂಡ ಒಳಗಡೆ ಬಂದವರು, ಯಾರಪ್ಪ ಇಲ್ಲಿ ಶಿವ ಅಂತ ಕೇಳ್ತಾರೆ. ಹೀರೋ ನಂಗೆ ಹೇಳ್ಕೊಂಡು ಹೋಗ್ತಾರೆ. ಜಿಪ್ಪಲ್ಲೇ ಕೂರ್ಸಿರೋದು. ಹೀರೋಯಿನ್ ಕೂಡ ಕೂತಿರ್ತಾಳೆ. ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ ಏನ್ ವಿಷಯ ಅಂತ ನೋಡಿದ್ರೆ, ಇದಕ್ಕೂ ಮುಂಚೆ ಬೆಳಗ್ಗೆ ಒಂದ್ ಜಗಳ ಆಗಿರತ್ತಲ್ವಾ, ಆ ರೋಡಲ್ಲಿ ಒಂದ್ ಹುಡುಗನ ಹೊಡೆದು ಕಳ್ಸಿರ್ತಾರಲ್ವಾ, ಅದಕ್ಕೋಸ್ಕರ ಜೈಲ್ಗೆ ಕರ್ಕೊಂಡ್ ಬಂದಿರೋದು. ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರಿಗಿನ್ನೂ ಅರ್ಥ ಆಗಿಲ್ಲ ಈ ವಿಷಯಕ್ಕೋಸ್ಕರನೇ ಕರ್ಕೊಂಡ್ ಬಂದಿರೋದು ಅಂತ. ಇವನು ಅಡಲ್ಟ್ ಕ್ಯಾಸೆಟ್ ನೋಡಿದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ಆ ಪೊಲೀಸ್ ಹತ್ರ ಹೇಳ್ತಾನೆ. ಸರ್ ಇದಕ್ಕೂ ಇವಳಿಗೂ ಏನು ಸಂಬಂಧ ಇಲ್ಲ, ನಾನೇ ತಪ್ಪು ಮಾಡಿದ್ದು, ನನ್ನ ಇಟ್ಕೊಳ್ಳಿ, ಅವಳನ್ನ ಕಳ್ಸ್ಬಿಡಿ ಅಂದಾಗ ಹೀರೋಯಿನ್ ಒಂದ್ ಕಡೆ ಟೆನ್ಷನ್ ಆಗುತ್ತೆ. ಅವಳಿಗೆ ಅರ್ಥ ಆಗೋಯ್ತು, ಏಯ್ ಯಾವಾಗೂ ನೈಟ್ ಅಲ್ಲಿ ಮಾತ್ರ ತಾನೇ ನೋಡ್ತಾ ಇದ್ದೆ, ಇವಾಗೆಲ್ಲ ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಅಂತ ಬೈತಾ ಇದ್ರೆ ಆ ಪೊಲೀಸ್ ಕೇಳ್ತಾರೆ, ಹೇಳಿ ನಿಮ್ಗೂ ಅದಕ್ಕೂ ಏನ್ ಸಂಬಂಧ ಅಂದಾಗ ಇವ್ನಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆ ಸಂಬಂಧನ ಆನ್ಲೈನ್ ಸಂಬಂಧ ತಾನೆ ಸರ್. ಸಂಬಂಧ ಅಂದ್ರೆ ಬರೀ ಕೊಡೋದು ತಗೊಳ್ಳೋದು. ತಕ್ಷಣ ಹೀರೋಯಿನ್ಗೆ ಅರ್ಥ ಆಗೋಯ್ತು. ಸರಿಯಾಗಿ ಹಾಕೊಂಡು ಓದಿತಾ ಇರ್ತಾಳೆ ಅವ್ರನ್ನ. ಅಯ್ಯೋ ನಿನ್ನ ಇವಾಗ ನೀ ಕೆಲ್ಸಕ್ಕೆ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ ಅಂತ ಹೊಡಿತಾ ಇದ್ರೆ ಪೊಲೀಸ್ ಅವರೆಲ್ಲ ಅವ್ರನ್ನ ತಡೆದು ಈಗ ಕರೆಕ್ಟ್ ಆಗಿ ಏನ್ ವಿಷಯ ಅಂತ ಹೇಳಿದ್ಮೇಲೆ ಇವ್ರಿಗೆ ಅರ್ಥ ಆಗೋದು. ಇಬ್ರು ಜೈಲೊಳಗಡೆ ಕುತ್ಕೊಂಡು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಆ ಟೈಮಲ್ಲೇ ಹೆಂಗ್ಸಿ ಅವ್ರ ಬಾಯ್ ಫ್ರೆಂಡ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ. ಹೀರೋ ಕೂಡ ಕೇಳ್ಕೊಂತಾನೆ, ಸರಿ ಯಾರು ಅವ್ನು ನೋಡ್ಬಿಡೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಫುಟ್ಬಾಲ್ ಮ್ಯಾಚ್ ಒಂದ್ ನಡೀತಾ ಇರುತ್ತೆ. ಅಲ್ಲಿ ಹೀರೋಯಿನ್ ಬಾಯ್ ಫ್ರೆಂಡ್ ಕೂಡ ಬರ್ತಾನೆ ಅಂತ ಹೇಳ್ಬಿಟ್ಟು ಯಾರೋ ನೋಡ್ಬೇಕು ಅಂತ ತುಂಬಾನೇ ಜೋಶಾಗೆಲ್ಲ ಬಂದ್ ಕೂತಿರ್ತಾರೆ. ಹೀರೋ ಕೂಡ ಯಾರೋ ನೋಡ್ಬಿಡ್ಬೇಕು ಅಂತ ನೋಡಿದ್ರೆ ಅಲ್ಲಿ ಹೀರೋಯಿನ್ ಬಾಯ್ ಫ್ರೆಂಡ್ ಗೆ ಸಖತ್ ಮಾಸ್ ಎಂಟ್ರಿ ಕೊಟ್ಟಿರ್ತಾರೆ. ಬಂದೋ ನಂಗೆ ಮಿಂಚಿನ ವೇಗದಲ್ಲಿ ಫುಟ್ಬಾಲ್ ಆಡ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಅವ್ನ್ಗೆ ಚೇರಪ್ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ಅವ್ನ್ಗೆ ಮನ್ಸೇ ಹೊಡೆದೋಯ್ತು. ಅವ್ನ ಆಸೆ ಎಲ್ಲ ಫುಲ್ ನುಚ್ಚು ನೂರಾಗೋಯ್ತು. ಇದಕ್ ಮೇಲೆ ಎಲ್ಲ ಅವಳನ್ನ ಡಿಸ್ಟರ್ಬ್ ಮಾಡ್ಕೊಂಡು ಅಂತ ಸೈಲೆಂಟ್ ಆಗ್ಬಿಡ್ತಾನ. ಆ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಅವನು ಮತ್ತೆ ಹೀರೋಯಿನ್ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಇವ್ನ್ಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಆಗ ಪಕ್ಕದಲ್ಲಿ ಅವ್ನ ಫ್ರೆಂಡ್ ಗಮನಿಸ್ಬಿಟ್ಟು ಬಂದ್ ಹೇಳ್ತಾನೆ, ಏಯ್ ಬಿಡೋ ಮಚ್ಚ, ಇದಕ್ಕೆಲ್ಲ ಯಾಕೋ ಫೀಲ್ ಆಗ್ತಾ ಇದ್ಯಾ, ಅವನೊಬ್ಬ ಚಾಕ್ಲೇಟ್ ಬಾಯ್, ಆದ್ರೆ ನೀನ್ ನೋಡು ಸೂಪರ್ ಆಗಿ ಚೇರ್ ಗರ್ಲ್ಸ್ ಇಂತ ಚೆನ್ನಾಗಿ ಡ್ಯಾನ್ಸ್ ಆಡ್ತೀಯಾ, ಚೆನ್ನಾಗಿ ಚೇರ್ ಅಪ್ ಮಾಡ್ತೀಯಾ ಅಂತ ಅವನ ಗೇಲಿ ಮಾಡ್ಕೊಂಡೆ ಸಮಾಧಾನ ಮಾಡ್ತಾ ಇರ್ತಾನೆ. ಹೀರೋಗೆ ಒಂದ್ ಸ್ಟೇಜ್ ಅರ್ಥ ಆಗೋಯ್ತು, ಇದಕ್ ಮೇಲೆ ಅವಳನ್ನ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ. ಆದ್ರೆ ಅವ್ನ ಎಷ್ಟೇ ಹೀರೋಯಿನ್ ಅವಾಯ್ಡ್ ಮಾಡಿದ್ರೆ ಕೂಡ ಹೀರೋಯಿನ್ ಬಾಯ್ ಫ್ರೆಂಡ್ ನ ತುಂಬಾನೇ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರ್ತಾನೆ. ಅವನು ಹೀರೋಯಿನ್ ನ ಮಾತ್ರ ಡೇಟ್ ಮಾಡ್ತಾ ಇಲ್ಲ, ಪಕ್ಕದ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಜೆಸ್ಸಿ ಅನ್ನೋ ಒಂದು ಹುಡುಗಿನ ಕೂಡ ಒಂದೇ ಟೈಮ್ ಅಲ್ಲಿ ಡೇಟ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ಜೊತೆ ಲೈಬ್ರರಿಯಲ್ಲಿ ಮಾತಾಡ್ತಾ ಇರೋದನ್ನ ಹೀರೋ ಕೇಳಿಸ್ಕೊಂಡ್ಬಿಡ್ತಾನೆ. ಈ ವೀಕೆಂಡ್ ಎಲ್ಲ ಒಂದು ಪಾರ್ಟಿಗೆ ಹೋಗೋಣ, ಯಾವ್ದೋ ಜಾಗಕ್ಕೆ ಹೋಗೋಣ ಅಂತ ಮಾತಾಡ್ತಾ ಇರೋದನ್ನ ಇವ್ನು ಕೇಳಿಸ್ಕೊಂಡವನು ಹೆಂಗ್ಸಿಗೆ ಹೇಳ್ಬಿಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ಹೆಂಗ್ಸಿ ನಂಬಲ್ವೇನೋ, ಇವಾಗ ಏನ ಕೇಳೋದು, ಇನ್ನು ಸ್ವಲ್ಪ ದಿನ ಹೋಗ್ಲಿ ಅಂತ ಸೈಲೆಂಟ್ ಆಗ್ಬಿಡ್ತಾನೆ. ಈಗ ಇನ್ನೊಂದ್ ದಿನ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಮ್ಯಾಚ್ ನಡೀತಾ ಇರುತ್ತೆ. ಹೀರೋಯಿನ್ ಬಾಯ್ ಫ್ರೆಂಡ್ ಸೂಪರ್ ಆಗಿ ಫುಟ್ಬಾಲ್ ಆಡ್ತಾನಲ್ಲ, ಆದ್ರೆ ಅವ್ನು ಕಾಲ್ ಬರೋ ಬಾಲ್ ನೆಲ್ಲ ಗೋಲ್ ಕೊಡಿದಿರಾ ತುಂಬಾನೇ ಕೇರ್ಲೆಸ್ ಆಗಿ ಆಡ್ತಾ ಇರ್ತಾನೆ. ಯಾಕೆ ಇವತ್ತು ಈ ತರ ಆಡ್ತಾ ಇದ್ದಾನೆ ಅಂತ ಅಲ್ಲಿರೋರೆಲ್ಲ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಫ್ರೆಂಡ್ ಬಂದು ಹೀರೋಯಿನ್ ಹತ್ರ ಹೇಳ್ತಾಳೆ. ಅವ್ನ್ ಬಾಯ್ ಫ್ರೆಂಡ್ ಕೂಡ ಹಂಗೆ ಬ್ರೇಕ್ ಅಲ್ಲಿ ಬಂದು ನಿಂತಿರ್ತಾನೆ. ಇವ್ರು ಮಾತಾಡ್ಕೊಳ್ಳೋವಾಗ ಅವ್ರ ಫ್ರೆಂಡ್ ಹೇಳ್ತಾಳೆ, ಏಯ್ ಗೇಮ್ ಅಲ್ಲಿ ವಿನ್ ಆದ್ರೆ ನೀನ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ತಾನೆ, ಅದ್ ಜ್ಞಾಪಕ ಇದೆಯಾ, ಮತ್ತೆ ಯಾಕೆ ಹಿಂಗ ಆಡ್ತಾ ಇದೆಯಾ ಅಂತ ಇವ್ರು ಮಾತಾಡ್ಕೊಳ್ತಾ ಇರುವಾಗ ಹೀರೋ ಇದನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಅವಾಗ ಅವ್ನ್ಗೆ ಅರ್ಥ ಆಗುತ್ತೆ, ಲೈಬ್ರರಿಯಲ್ಲಿ ಜೆಸ್ಸಿ ಅಂತ ಇನ್ನೊಂದು ಹುಡುಗಿ ಹತ್ರ ಮಾತಾಡಿರ್ತಾನಲ್ಲ, ಅದೇ ಜಾಗಕ್ಕೆ ಡೇಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು, ಅದ್ರಲ್ಲೂ ಅದೇ ದಿನಾನೇ. ಈಗ ಯೂನಿ ಗೇಮ್ ಅಲ್ಲಿ ವಿನ್ ಆಗ್ಬಿಟ್ಟು ಹೀರೋಯಿನ್ ಕೂಡ ಅದೇ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಎಲ್ ಸಿಕ್ಕಾಕೊಂಡ್ಬಿಡ್ತಾನ ಅಂತ ಹೇಳಿ ಇವ್ನ್ ಬೇಕಂತ ಇಲ್ಲಿ ಸೋಲ್ತಾ ಇರೋದು ಅಂತ ಹೀರೋಗ್ ಅರ್ಥ ಆಗೋಯ್ತು. ಇದಕ್ ಮೇಲೆ ಸೈಲೆಂಟ್ ಆಗಿದ್ರೆ ಆಗಲ್ಲ ಅಂತ ಸ್ಟ್ರೇಟ್ ಆಗಿ ಹೆಂಗ್ಸಿ ಹತ್ರನೇ ಹೋಗ್ಬಿಟ್ಟು ನಿಜಾನ ಹೇಳ್ತಾನೆ. ಅವ್ನ್ ನಿನ್ನ ಚೀಟ್ ಮಾಡ್ತಾ ಇದ್ದಾನೆ ಕಣೆ, ಅವ್ನ್ ಇನ್ನೊಂದು ಹುಡುಗಿನ ಕೂಡ ಇದೇ ಟೈಮಲ್ಲಿ ಡೇಟ್ ಮಾಡ್ತಾ ಇದ್ದಾನೆ, ನಿನ್ನ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಗೊತ್ತಾಗ್ಬಿಡತ್ತೆ ಅಂತ ಅವ್ನ್ ಈ ತರ ಮಾಡ್ತಾ ಇರೋದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಅವಳೆಲ್ಲಿ ನಂಬ್ತಾಳೆ. ಸುಮ್ನೆ ಬೈಕ್ ಬಂದಿದ್ ಹೇಳ್ಬೇಡ ಕಣೋ ಅಂದಾಗ ಇವ್ನ್ ಬಿಡ್ತಾ ಇಲ್ಲ. ಹಂಗೆ ವಾದಿಸ್ತಾ ಇದ್ರೆ ಅವಳೊಂಥರ ಇವ್ನ್ಗೆ ಇನ್ಸಲ್ಟ್ ಮಾಡೋ ತರ ಮಾತಾಡಿದ ತಕ್ಷಣ ಇವ್ನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಇವ್ನ್ ಹಂಗೆ ಗ್ರೌಂಡ್ ಕಡೆ ನೋಡ್ತಾನೆ. ಆ ಹೀರೋಯಿನ್ ಬಾಯ್ ಫ್ರೆಂಡ್ ಟೀಮ್ ಅಲ್ಲಿ ಇರೋ ಬಾಯ್ಸ್ ಎಲ್ಲ ಪಾಪ ತುಂಬಾನೇ ಪ್ರಾಣ ಕೊಟ್ಟು ಗೇಮ್ ನ ಆಡ್ತಾ ಇರ್ತಾರೆ. ಆದ್ರೆ ಇವ್ನ್ ನೋಡಿದ್ರೆ ಅಸಾಲ್ಟ್ ಆಗಿ ಬರೋ ಗೋಲ್ ನೆಲ್ಲ ಮಿಸ್ ಮಾಡ್ತಾ ಇರ್ತಾನೆ, ಸರಿಯಾಗಿ ಆಡ್ತಾ ಇಲ್ಲ. ಇದಕ್ ಮೇಲೆ ಇದನ್ನ ಬಿಟ್ರೆ ಸರಿ ಹೋಗಲ್ಲ ಅಂತ ಇವನೇ ಫೀಲ್ಡ್ ಗಿಳ್ದು ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಪೋಸಿಟ್ ಟೀಮ್ ಅವ್ರು ಎಲ್ಲಿ ಬಾಲ್ ಎತ್ತಕ್ ಬಿಡ್ತಾರೆ. ಇವ್ನ್ಗಿದು ಫಸ್ಟ್ ಟೈಮ್ ಅಂತ ಕಾಣಿಸುತ್ತೆ ಆಡ್ತಾ ಇರೋದು. ಅಂಪೈರ್ ನೋಡಿದ್ರೆ ಸುಮ್ನೆ ಫೌಲ್ ಅಂತ ಕೊಡ್ತಾ ಇರ್ತಾನೆ. ಸರಿ ಬಾಲ್ ನ ಎತ್ಕೊಂಡು ಹೋಗಕ್ ಇಲ್ಲ, ಜಸ್ಟ್ ಡಿಫೆಂಡ್ ಆದ್ರೂ ಮಾಡೋಣ ಅಂತ ಬರೋ ಬಾಲ್ ನೆಲ್ಲ ಡಿಫೆಂಡ್ ಮಾಡಿ ಬಿಡ್ತಾ ಇರ್ತಾನೆ. ಆದ್ರೆ ಕೂಡ ಹೀರೋಯಿನ್ ಬಾಯ್ ಫ್ರೆಂಡ್ ಗೇಮ್ ಗೆ ಕಾಪರೇಟೇ ಮಾಡ್ತಾ ಇಲ್ಲ, ಅಸಾಲ್ಟ್ ಆಗಿ ಎಲ್ಲದನ್ನು ಮಿಸ್ ಮಾಡ್ತಾ ಇರ್ತಾನೆ. ಒಂದ್ ಸ್ಟೇಜ್ ಇವನೇ ಟೆನ್ಷನ್ ಆಗ್ಬಿಟ್ಟು ಹಂಗೆ ಒಂದು ಫೋರ್ಸ್ ಅಲ್ಲಿ ಆಡಕ್ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಒಂದು ಗೋಲ್ ನ ಹಾಕ್ಬಿಟ್ಟ. ಹೀರೋಯಿನ್ ಬಾಯ್ ಫ್ರೆಂಡ್ ಆಡಬೇಕಾಗಿರೋ ಆಟನ ಕೂಡ ಇವನೇ ಸೇರಿ ಆಡ್ತಾ ಇರ್ತಾನೆ. ಹಿಂಗೋ ಫೈನಲ್ ಆಗಿ ಪ್ರಾಣ ಕೊಟ್ಟು ಗೇಮ್ ನ ಕೂಡ ವಿನ್ ಮಾಡ್ಬಿಟ್ರು. ಅಂದ್ರೆ ಈಗ ನಮ್ ಹೀರೋ ಟೀಮೇ ವಿನ್ ಆಗಿರೋದು. ಇದರಿಂದ ಹೀರೋಗ್ ಒಂದ್ ವಿಷಯ ಗೊತ್ತಾಯ್ತು, ಲವ್ ಇರೋದ್ರಿಂದಾನೆ ಅವ್ನ ಕೈಲಿ ಏನೊಂದು ಮಾಡಕ್ಕೆ ಸಾಧ್ಯ ಆಗ್ತಾ ಇರೋದು. ಯಾಕಂದ್ರೆ ಅವ್ನು ಇಷ್ಟು ಚೆನ್ನಾಗಿ ಫುಟ್ಬಾಲ್ ಆಡ್ತಾನೆ ಅಂತ ಅವ್ನಿಗೆ ಗೊತ್ತಿಲ್ವಲ್ಲ. ಆದ್ರೆ ಈಗ ಅವಳಿಗೋಸ್ಕರ ಆಡ್ಬೇಕಂದಿದ ತಕ್ಷಣ ಸೂಪರ್ ಆಗಿ ಆಡ್ದ. ಇದು ಅವ್ನ್ಗೆ ಅರ್ಥ ಆಗ್ತಾ ಇದೆ. ಅಷ್ಟೇ ಅಲ್ಲ, ಹೀರೋಯಿನ್ ಬಾಯ್ ಫ್ರೆಂಡ್ ನ ನೋಡಿದ ತಕ್ಷಣ ಅವಳಿಗೆ ಹೆಂಗೋ ಹೇಳಿ ಅರ್ಥ ಮಾಡ್ಸಕ್ ಆಗಿಲ್ಲ. ಆಸೆ ತೀರ ಇವ್ನ್ಗೊಂದ್ 4 ಏಟ್ ಹಾಕಿದ್ರೆ ನೈಟ್ ನೆಮ್ಮದಿಗಾದ್ರೂ ನಿದ್ದೆ ಮಾಡ್ಬೋದು ಅಂತ ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ. ಹೋಗಿದ್ ಫೋರ್ಸ್ಗೆ ಸರಿಯಾಗಿ ಹೊಡೆದ್ಬಿಡ್ತಾನೆ. ಇದನ್ನ ನೋಡಿ ಹೀರೋಯಿನ್ಗೂ ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ. ಅವಳು ಬರ್ತಾಳೆ. ಇದನ್ನ ನೋಡ್ಬಿಟ್ಟು ಇವನೇ ಅಂತಾನೆ ಹೀರೋ, ಇನ್ಮೇಲೆ ನೀನಾಯ್ತು ಅವನಾಯ್ತು, ನನ್ಗೇನ್ ಇದ್ರಲ್ಲಿ ಸಂಬಂಧ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ನಡ್ಕೊಂಡು ಹೊಟ್ಟೋಗ್ತಾನೆ. ಅದಾದ್ಮೇಲೆ ಹಂಗೆ ಒಂದ್ 2-3 ವರ್ಷ ಹೋಗಿರುತ್ತೆ. ಈಗ ಸೀನಿಯರ್ ಕೂಡ ಆಗ್ಬಿಟ್ರಿ ಇವ್ರೆ. ಹಂಗೆ ಲೈಟ್ ಆಗಿ ವೇಟ್ ಎಲ್ಲ ಹಾಕಿ ಅಪಿಯರೆನ್ಸ್ ಎಲ್ಲ ಕೂಡ ಚೇಂಜ್ ಆಗ್ಬಿಟ್ಟಿರುತ್ತೆ. ಜೊತೆಗೆ ಒಂದ್ ಹುಡುಗಿ ಬೇರೆ ಇರ್ತಾಳೆ, ಫ್ರೆಂಡೇ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಇಬ್ರು ಡೇಟ್ ಮಾಡೋ ಸ್ಟೇಜ್ ಅಲ್ಲೇ ಇರ್ತಾರೆ.
ಇರ್ತಾರೆ. ಹಿಂಗೆ ಒಂದ್ ಲೈಫ್ ಹೋಗ್ತಾ ಇರ್ಬೇಕಾದ್ರೆ ಒಂದಿನ ಹಂಗೆ ರೋಡ್ ಅಲ್ಲಿ ಯಂಕ್ಷಿ ಮತ್ತೆ ಅವಳ ಬಾಯ್ ಫ್ರೆಂಡ್ ಇಬ್ರು ಹೋಗ್ತಾ ಇರೋದನ್ನ ನೋಡ್ತಾಳೆ. ಆದ್ರೆ ಬಾಯ್ ಫ್ರೆಂಡ್ ಅಂದ್ರೆ ಇದಕ್ಕೂ ಮುಂಚೆ ಇದ್ದಲ್ಲ ಅವನಲ್ಲ, ಇವ್ನ್ ಬೇರೆ ಯಾರೋ. ಇಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿರೋದನ್ನ ನೋಡಿದ ತಕ್ಷಣ ಲೈಟ್ ಆಗಿ ಡಿಸ್ಟರ್ಬ್ ಆಗ್ತಾನೆ. ಸರಿ ಎಲ್ಲಿ ಹೋಗ್ತಾರೆ ಅಂತ ಅವ್ರನ್ನೇ ಫಾಲೋ ಮಾಡ್ಕೊಂಡು ರೆಸ್ಟೋರೆಂಟ್ ಒಳಗಡೆ ಹೋಗ್ತಾನೆ. ಅಲ್ಲೋದ್ಮೇಲೆ ಗೊತ್ತಾಗೋದು ಯಾವ್ದೊಂದು ಶೂಟ್ ನಡೀತಾ ಇದೆ, ಅದಕ್ಕೋಸ್ಕರ ಇಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ ಅಂತ. ಅದ್ ನೋಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹೆಂಗ್ಸಿ ಕೂಡ ನೋಡ್ಬಿಡ್ತಾಳೆ. ಆದ್ರೆ ತುಂಬಾ ಲಾಂಗ್ ಗ್ಯಾಪ್ ಆಗಿರತ್ತಲ್ವಾ, ಈಗ ಹಂಗೆ ಹಳೆದೆಲ್ಲ ಮರ್ತು ಮತ್ತೆ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಇಬ್ರು ಹಂಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಅವ್ರ ಫ್ರೆಂಡ್ ಒಬ್ಳು ಇರ್ತಾಳಲ್ಲ, ಅವ್ಳಿಗೆ ಹಂಗೆ ಕಾಲ್ ಮಾಡಿರ್ತಾಳೆ. ಏನೋ ಬಂದೇ ಇಲ್ಲ, ನೈಟ್ ಡಿನ್ನರ್ ಬರ್ತೀನಿ ಅಂತ ಹೇಳ್ದೆ ಅಲ್ವಾ ಅಂತ ಮಾತಾಡ್ತಾ ಇದ್ದಾಗ ಇವ್ನ್ ಕೂಡ ಸರಿ ನಾನು ಹೊರಗಡೆ ಇದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಅದ್ ಹೆಂಗ್ಸಿಗೂ ಅರ್ಥ ಆಗುತ್ತೆ ಒಂದ್ ಹುಡುಗಿ ಹತ್ರನೇ ಮಾತಾಡ್ತಾ ಇರೋದು ಅಂತ. ಏನು ಗರ್ಲ್ ಫ್ರೆಂಡ್ ಅಂದಾಗ ಆತರ ಏನು ಇಲ್ಲ, ಜಸ್ಟ್ ಈಗ ತಾನೇ ಡೇಟ್ ಸ್ಟಾರ್ಟ್ ಮಾಡಿದೀವಿ ಅಂತಾನೆ. ಆಮೇಲೆ ಅವಳು ಕೂಡ ಅವ್ರ ಫೈನಾನ್ಷಿಯಲ್ ಆಗಿ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಪಾರ್ಟ್ ಟೈಮ್ ಆಗಿ ಈ ಜಾಬ್ ನ ಮಾಡ್ತಾ ಇದೀನಿ, ಇದರಿಂದ ಸ್ವಲ್ಪ ಅಮೌಂಟ್ ಬರುತ್ತೆ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ ಅಂತ ಅವಳು ಕಷ್ಟ ಪಡ್ತಾ ಇರೋದನ್ನೆಲ್ಲ ಹೇಳ್ಕೊಳ್ತಾಳೆ. ಅಷ್ಟೇ ಅಲ್ಲ, ಈ ಶೂಟ್ಗೋಸ್ಕರ ಅಲ್ಲಲ್ಲಿ ಟ್ರಾವೆಲ್ ಮಾಡ್ಬೇಕಾಗುತ್ತೆ, ಅದೇ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಹೆಂಗೋ ಮ್ಯಾನೇಜ್ ಮಾಡ್ತಾ ಇದೀನಿ ಅಂದಾಗ ಇರೋ ಸ್ವಲ್ಪ ಯೋಚನೆ ಮಾಡಲ್ಲ. ಸರಿ ಬಿಡು, ಹಂಗಾದ್ರೆ ಇನ್ಮೇಲೆ ನಾನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ. ಇವಳು ಹಂಗೆ ನೋಡ್ತಾಳೆ. ಅದೆಲ್ಲ ಯಾಕೆ ಕಣೋ ಬೇಡ ಅಂದಾಗ ಇವನ್ ಅಂತಾನೆ, ಅದ್ರಲ್ಲಿ ಏನಿದೆ, ನೀನ್ ನನಗ್ ಪೆಟ್ರೋಲ್ ಚಾರ್ಜಸ್ ಕೊಡು, ನೀನ್ ಎಲ್ಲೋಗ್ಬೇಕು ಹೇಳು, ನಾನ್ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತ ಒಂದು ಡೀಲಿಂಗ್ ನ ಮಾಡ್ಕೊಂತಾರೆ. ನೆಕ್ಸ್ಟ್ ಡೇ ಇಂದ ಹೀರೋನ್ ಎಲ್ಲೋದ್ರೆ ಕೂಡ ಹೀರೋ ಹಂಗೆ ಜೊತೆಗೆ ಕರ್ಕೊಂಡ್ ಹೋಗಿ ಅವಳನ್ನ ಡ್ರಾಪ್ ಮಾಡೋದು, ಅವಳು ತುಂಬಾನೇ ಹುಷಾರಾಗಿ ನೋಡ್ಕೊಂತಾನೆ. ಅಷ್ಟ್ ಮಾತ್ರ ಅಲ್ಲ, ಎಲ್ಲಾದ್ರೂ ಜಾಬ್ ಆಫರ್ಸ್ ಇದ್ರೆ ಅದನ್ನೆಲ್ಲ ಕೂಡ ಸರ್ಚ್ ಮಾಡಿ ಅವಳಿಗೋಸ್ಕರ ಹೇಳ್ತಾ ಇರ್ತಾನೆ. ಹಂಗೆ ಆಲ್ಮೋಸ್ಟ್ ಇಬ್ರು ಸ್ವಲ್ಪ ಕ್ಲೋಸ್ ಆಗ್ತಾ ಇರ್ತಾರೆ. ಅದೇ ತರ ಒಂದಿನ ಶೂಟ್ ಗೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಡೈರೆಕ್ಟರ್ ಕಡೆಯಿಂದ ಕಾಲ್ ಬರುತ್ತೆ. ನೀನೀಗ ಶೂಟ್ ಸ್ಪಾಟ್ ಗೆ ಬರೋದ್ ಬೇಡಮ್ಮ, ನಾವು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ನೀನ್ ಬರ್ಬೇಡ ಅಂತ ಹೇಳ್ಬಿಡ್ತಾರ. ಪಾಪ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಲ್ಮೋಸ್ಟ್ ಹತ್ತತ್ರ ಶೂಟ್ ನಡೆಯೋ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಫಸ್ಟ್ ಹೇಳಿದ್ರೆ ಆದ್ರೂ ಸೈಲೆಂಟ್ ಆಗಿ ಇದ್ಬಿಟ್ಟಿರೋರೇನೋ, ಆದ್ರೆ ಹತ್ರ ಬಂದ್ಮೇಲೆ ಹಿಂಗ್ ಹೇಳಿದಕ್ಕೆ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸರಿ ಹೆಂಗೋ ಬರೋದ್ ಬಂದ್ಬಿಟ್ಟಿದೀವಿ, ಜಾಗನಾದ್ರೂ ನೋಡ್ಕೊಂಡ್ ಹೋಗೋಣ ಅಂತ ಹೋಗ್ತಾರೆ. ನೋಡಿ ಗೇಟ್ ಕ್ಲೋಸ್ ಆಗಿರುತ್ತೆ. ಅಯ್ಯೋ ಏನೋ ಮಾಡೋದೀಗ, ಹಿಂಗಾಗೋಯ್ತಲ್ಲ ಅಂದಾಗ ಹೀರೋ ಸ್ವಲ್ಪ ಯೋಚನೆ ಮಾಡಲ್ಲ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಕ್ಲಾಸ್ ನ ಬಂಕ್ ಮಾಡ್ಬೇಕಾದ್ರೆ ಗೋಡೆ ಜಂಪ್ ಮಾಡ್ತಾ ಇದ್ರಲ್ಲ, ಆಗ ಹೀರೋ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ನೋ ಇವಾಗೂ ಹಂಗೆ ಕೆಳಗಡೆ ಕೈ ಹಿಡ್ಕೊಂಡು ಕೂತಿರ್ತಾನೆ. ಇಬ್ಬರಿಗೂ ಹಂಗೆ ಓಲ್ಡ್ ಮೆಮರೀಸ್ ಎಲ್ಲ ಬಂದ್ ಹೋಗುತ್ತೆ. ಈಗ ಹಂಗೆ ಜಂಪ್ ಮಾಡ್ಕೊಂಡು ಹೋಗಿರೋದೊಂದು ಬೀಚ್ ತರ ಇರೋ ಜಾಗಕ್ಕಲ್ವಾ, ಹಂಗೆ ಕುತ್ಕೊಂಡು ಅವ್ರ ಓಲ್ಡ್ ಮೆಮರೀಸ್ ನೆಲ್ಲ ಜ್ಞಾಪಕ ಮಾಡ್ಕೊಂತಾ ಇರ್ತಾರೆ. ಏನೆಲ್ಲ ವಿಷಯ ನಡೀತು ಅಂತೆಲ್ಲ ಮಾತಾಡ್ಕೊಳ್ಳೋವಾಗ ಹೆಂಗ್ಸಿ ಕೇಳ್ತಾಳೆ, ಏಯ್ ನಿನ್ಗೆ ಇದೆಲ್ಲ ಕೂಡ ನೆನಪಿದ್ಯಾ ಅಂದಾಗ ಹೀರೋ ಹೇಳ್ತಾನೆ, ಸಣ್ಣ ಸಣ್ಣ ವಿಷಯ ಕೂಡ ನಾನ್ ಮರ್ತಿಲ್ಲ, ಪ್ರತಿಯೊಂದು ನನಗ್ ನೆನಪಿದೆ ಅಂತ ಹೇಳ್ತಾ ಇರ್ತಾನ. ಅವಾಗ ಅವ್ಳು ಮತ್ತೆ ಕೇಳ್ತಾಳೆ, ಹಂಗಾದ್ರೆ 11 o'clock ವಿಷಯ ಅಂದಿದ ತಕ್ಷಣ ಇವನು, ಏಯ್ ನೀನ್ ಇನ್ನೂ ಅದ್ ಮರ್ತಿಲ್ವಾ, ನೀನ್ ಇನ್ನು ನೆನ್ಪಿಟ್ಕೊಂಡಿದ್ಯಾ ಅಂತ ಇಬ್ರು ಹಂಗೆ ಹೊಡೆದಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಆ ಟೈಮಲ್ಲಿ ಹಂಗೆ ಇಬ್ರು ಸ್ವಲ್ಪ ಕ್ಲೋಸ್ ಆಗ್ತಾರೆ. ನೋಡಿ ಇಬ್ರಿಗೂ ಹಂಗೆ ಒಂದು ಸ್ಪಾರ್ಕ್ ತರ ಸ್ಟಾರ್ಟ್ ಆಗುತ್ತೆ. ಅದು ಹೀರೋಯಿನ್ ಕಣ್ಣಲ್ಲೇ ಚೆನ್ನಾಗೆ ಕಾಣಿಸುತ್ತೆ. ಆದ್ರೆ ಹೀರೋ ಸ್ವಲ್ಪ ಅವಸರ ಪಟ್ಟು ಅವಳನ್ನ ಕಿಸ್ ಮಾಡೋ ತರ ಹತ್ರ ಹೋಗ್ಬಿಡ್ತಾನ. ಆದ್ರೆ ಹೀರೋಯಿನ್ ಸ್ವಲ್ಪ ತಳ್ಬಿಟ್ಟಂಗೆ ಮುಖಾನ ತಿರ್ಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಗ್ ಒಂಥರ ಬೇಜಾರಾಗ್ಬಿಡುತ್ತೆ. ಯಾವಾಗ ನೋಡಿದ್ರೆ ಇಬ್ರು ಕ್ಲೋಸ್ ಆಗೋ ಟೈಮಲ್ಲೆಲ್ಲ ಇದೇ ತರ ಆಗತ್ತಲ್ಲ ಅಂತ. ಈಗ ಕಾರಲ್ಲಿ ರಿಟರ್ನ್ ಆಗ್ತಾ ಇರ್ಬೇಕಾದ್ರೆ ಕೂಡ ಒಬ್ರಿಗೊಬ್ರು ಏನು ಮಾತಾಡ್ಕೊಳ್ಳಲ್ಲ, ಒಂದು ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಇಬ್ರು ಹಂಗೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಅವ್ನಿಗೊಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರುತ್ತೆ. ಇವ್ನಿಗೆ ಓದೋದ್ರಲ್ಲೆಲ್ಲ ಏನು ಹೆಚ್ಚಾಗಿ ಇಂಟ್ರೆಸ್ಟ್ ತೋರ್ಸಲ್ಲ, ಬಟ್ ಸ್ವಿಮ್ಮಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಅದೇ ಕಾಂಪಿಟೇಷನ್ ಇವಾಗ ನಡೀತಾ ಇರೋದು. ಆದ್ರೆ ಅದೇ ಟೈಮಲ್ಲಿ ನ್ಯೂಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಇವತ್ತು ತುಂಬಾನೇ ಜೋರಾಗಿ ಮಿಂಚು ಗಾಳಿ ಮಳೆ ಎಲ್ಲ ಬರುತ್ತೆ, ಸೊ ಯಾರು ಹೊರಗಡೆ ಬರಬೇಡಿ ಅಂತ. ಆದ್ರೆ ಹೀರೋಗೇನು ಟೆನ್ಷನ್ ಇಲ್ಲ, ಯಾಕಂದ್ರೆ ಅವನೊಂದು ಇಂಡೋರ್ ಗೇಮ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಒಳಗಡೆ ಇರೋದ್ರಿಂದ ಅವನಿಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಗೇಮ್ ನ ನೋಡಕ್ಕೆ ಯಂಗ್ಶಿಯಾ ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಈ ಟೈಮಲ್ಲಿ ಅವಳೆಲ್ಲಾದ್ರೂ ಹೊರಗಡೆ ಬಂದು ಎಲ್ಲ ಗಾಳಿಲಿ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳ ಅಂತ ಇವನಿಗೆ ಟೆನ್ಷನ್ ಆಗಿ ಕಾಂಪಿಟೇಷನ್ ಬಗ್ಗೆ ಕೂಡ ಅವ್ನು ಯೋಚನೆ ಮಾಡಿಲ್ಲ. ಅದನ್ನ ಬಿಟ್ಬಿಟ್ಟು ಅವಳನ್ನ ಹುಡ್ಕೊಂಬರಕ್ಕೆ ಹೊರಟೋಗ್ತಾನೆ. ಯಾಕಂದ್ರೆ ಅವನು ಸುಮಾರು ಸತಿ ಅವಳಿಗೆ ಕಾಲ್ ಮಾಡಿರ್ತಾನೆ, ಬಟ್ ಫೋನ್ ಬೇರೆ ಸ್ವಿಚ್ ಆಫ್ ಆಗಿರುತ್ತೆ. ಏನು ರೆಸ್ಪಾನ್ಸ್ ಇಲ್ದೇ ಇರೋದ್ರಿಂದ ತುಂಬಾನೇ ಭಯಪಟ್ಟು ಓಡೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಯಂಗ್ಶಿನು ಓಡ್ ಬರ್ತಾ ಇರ್ತಾಳೆ. ಇಬ್ರು ಒಂದ್ ಜಾಗದಲ್ಲಿ ಮೀಟ್ ಆಗ್ಬಿಟ್ರು. ಇವನನ್ನ ನೋಡಿದ ತಕ್ಷಣ ಅವಳು, ಏಯ್ ನೀನೇನ್ ಇಲ್ಲಿದ್ಯಾ, ಹೋಗಿಲ್ವಾ ಕಾಂಪಿಟೇಷನ್ ಗೆ ಅಂದಾಗ ಇವ್ನು ಹೇಳ್ತಾನೆ, ನಿನ್ಗೇನಾಯ್ತು, ನೀನ್ ಯಾಕೆ ಫೋನ್ ಎತ್ತಾ ಇಲ್ಲ, ಯಾಕೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂದಾಗ ಅವಳು ಹೇಳ್ತಾಳೆ, ಇಲ್ಲ ಕಣೋ ಫೋನ್ ಈ ತರ ನೀರಲ್ಲಿ ಬಿದ್ದೋಯ್ತು, ಅದಕ್ಕೆ ನಿನ್ ಕಾಲ್ ಮಾಡಕ್ ಆಗಿಲ್ಲ ಅಂದಾಗ ಇವ್ನು ತುಂಬಾನೇ ಗಾಬರಿಯಿಂದ ಹೇಳ್ತಾನೆ, ನಿನ್ ಫೋನ್ ಸ್ವಿಚ್ ಆಫ್ ಆಗಿದ್ರಿಂದ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ ಅಂತ ಹೋಗ್ಬಿಟ್ಟು ಟಕ್ ಅಂತ ಅವಳನ್ನ ಹಗ್ ಮಾಡ್ಕೊಂಡ್ಬಿಡ್ತಾನೆ. ಅವ್ನು ಹೇಳ್ತಾನೆ, ಯಂಗ್ಶಿ ನಾನ್ ಇವಾಗ ಹೇಳಿಲ್ಲ ಅಂದ್ರೆ ಇನ್ ಜೀವನದಲ್ಲಿ ನಾನು ಯಾವಾಗೂ ಹೇಳಕ್ಕೆ ಚಾನ್ಸ್ ಸಿಗಲ್ಲ. ಫಸ್ಟ್ ಟೈಮ್ ನಾನು ನಿನ್ನ ನೋಡ್ದಲ್ಲ, ಅವಾಗಿಂದ ಇವಾಗವರೆಗೂ ನನ್ಗೆ ನಿನ್ ಮೇಲೆ ಅದೇ ಫೀಲಿಂಗೇ ಇದೆ. ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ, ನಿನ್ಗೆ ನನ್ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ಓಕೆನಾ, ನಾನು ಯಾವತ್ತಿಗೂ ನಿನ್ ಮನ್ಸ್ನ ಹೊಡೆದಾಕಲ್ಲ, ನಿನ್ನ ತುಂಬಾ ಹುಷಾರಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನ. ಇವ್ನು ಹೇಳಿದ ಫೋರ್ಸ್ಗೆ ಅವಳು ಅರ್ಧ ಇವ್ನಿಗೆ ಬಿದ್ದೋದಂಗೆ ಲೆಕ್ಕ. ಆದ್ರೆ ಇವಳು ಆನ್ಸರ್ ಏನು ಮಾಡಲ್ಲ. ಫಸ್ಟ್ ಬಾ ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಹೋಗೋಣ, ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವಳಂಗೆ ಮುಂದ್ಗಡೆ ಓಡೋಗ್ತಾಳ. ಹೀರೋನು ಹೋಗ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಜೋರಾಗಿ ಮಳೆ ಗಾಳಿ ಎಲ್ಲ ಬರ್ತಾ ಇದ್ದಕ್ಕೆ ಆ ಬಿಲ್ಡಿಂಗ್ ಮೇಲೆ ಇರೋ ಒಂದು ಬ್ಯಾನರ್ ಹಂಗೆ ಕೆಳಗಡೆ ಬೀಳುತ್ತೆ. ಅವಳನ್ನ ಕಾಪಾಡಬೇಕು ಅಂತ ಇವ್ನ್ ಬಂದ್ ಅಡ್ಡ ನಿಂತ್ಕೊಂತಾನೆ. ನೋಡಿ ಅದ್ ಬಂದ್ ಹಂಗೆ ಒಂದ್ ಶೋಲ್ಡರ್ ಮೇಲೆನೆ ಬಿದ್ದೋಗುತ್ತೆ. ಇದನ್ನ ನೋಡಿ ಯಂಗ್ಶಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಟಕ್ಕಂತ ಹಾಸ್ಪಿಟಲ್ಗೂ ಕರ್ಕೊಂಡೋಗಿ ಅಡ್ಮಿಟ್ ಎಲ್ಲ ಮಾಡ್ಬಿಟ್ರು. ಶೋಲ್ಡರ್ ಬೇರೆ ಫುಲ್ ಆಗಿ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಫುಲ್ ಆಗಿ ಬ್ಯಾಂಡೇಜ್ ಎಲ್ಲ ಹಾಕಿ ಮಲಗಿಸಿರ್ತಾರೆ. ಆದ್ರೆ ಅಷ್ಟು ಪೇನ್ ಇದ್ರೆ ಕೂಡ ಅವ್ನ್ ಮುಖದಲ್ಲಿ ತೋರಿಸ್ಕೊಳ್ತಾ ಇಲ್ಲ. ಆಗ ಯಂಗ್ಶಿ ಕೇಳ್ತಾಳೆ, ನಿನ್ ಶೋಲ್ಡರ್ ಬೇರೆ ಈ ತರ ಏಟ್ ಆಗ್ಬಿಟ್ಟಿದೆ, ಹೆಂಗ್ ನೀನ್ ಸ್ವಿಮ್ ಮಾಡ್ತೀಯ ಅಂದಾಗ ಅವ್ನ್ ಹೇಳ್ತಾನೆ, ಅದೆಲ್ಲ ಏನು ಪರವಾಗಿಲ್ಲ, ಸ್ವಲ್ಪ ದಿನ ಸೆಟ್ ಆಗ್ಬಿಡತ್ತೆ ಅಂದಾಗ ಅವಳು ಕೇಳ್ತಾಳೆ, ನಿನ್ ಕೈ ಸರಿಯೋಗಿಲ್ಲ ಅಂದ್ರೆ ಏನ್ ಮಾಡೋದು ಅಂದಾಗ ಅವ್ನ್ ಅಂತಾನೆ, ಸರಿಯೋಗಿಲ್ಲ ಅಂದ್ರೆ ಏನು, ನೀನ್ ಇವಾಗ ಸರಿಯೋಗಿದ್ಯಾ ತಾನೆ, ಸೇಫ್ ಆಗಿದ್ಯಾ ತಾನೆ, ನನ್ಗೆಲ್ಲದಕ್ಕಿಂತ ಅದೇ ಮುಖ್ಯ, ನೀನ್ ಹಿಂಗಿರೋದೇ ನನಗ್ ಬೇಕಾಗಿರೋದು ಅಂದಿದ ತಕ್ಷಣ ಇವ್ನ್ ಇಷ್ಟು ಕೇರಿಂಗ್ ಆಗಿ ಮಾತಾಡೋದ್ರಿಂದ ಅವಳಿಗೆ ತುಂಬಾನೇ ಹಾರ್ಟ್ ಟಚ್ ಆಗೋಯ್ತು. ಟಕ್ಕಂತ ಅವ್ನ ಹಿಡ್ಕೊಂಡು ಕಿಸ್ಸೇ ಮಾಡ್ಬಿಡ್ತಾಳೆ. ಇವಾಗ ಇವ್ನಿಗೆ ಅರ್ಥ ಆಗ್ತಾ ಇದೆ, ಹಂಗಾದ್ರೆ ಲವ್ಗೆ ಇವಳು ಅಕ್ಸೆಪ್ಟ್ ಮಾಡ್ಬಿಟ್ಲು ಅಂತ. ತುಂಬಾ ಖುಷಿ ಪಟ್ಟವನು ಇವನು ಕಿಸ್ ಮಾಡ್ತಾನೆ. ಇಷ್ಟು ದಿನ
ದಿನ ಒಂದ್ ಸೈಡ್ ಲವ್ ಆಗಿತ್ತು ಒಂದು ಸ್ಕೂಲ್ ಟೈಮ್ ಇಂದ ಇವಳನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದ. ಈಗ ಅವಳು ಒಪ್ಕೊಂಡಿದ್ದಾಳೆ ಅಂತ ಗೊತ್ತಾದ್ಮೇಲೆ ಲೈಫ್ ತುಂಬಾನೇ ಜಾಲಿ ಆಗಿರತ್ತಲ್ವಾ. ಹೆಂಗೋ ಇವರಿಬ್ಬರು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಇನ್ಮೇಲೆ ಏನ್ ಮಾಡ್ತಾರೆ, ಲಿವಿಂಗ್ ಟುಗೆದರ್ ಗೆ ಚೇಂಜ್ ಆಗೋದ್ರು. ಮನೇಲಿರೋ ಕೆಲ್ಸನೆಲ್ಲ ಇಬ್ರು ಸೇರಿ ಮಾಡ್ಕೊಳ್ತಾರೆ. ಎಲ್ಲೋದ್ರು ಇಬ್ರು ಜೊತೆಗೆ ಓಡಾಡ್ತಾ ಇರ್ತಾರೆ. ವೀಕೆಂಡ್ ಆದ್ರೆ ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಊರೆಲ್ಲ ಸುತ್ಕೊಂಡಿರ್ತಾರೆ. ಇವಳಂತೂ ತುಂಬಾನೇ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಅಲ್ವಾ. ಈಗ ಇವಳ ಕೆಲ್ಸನ ಕೂಡ ನೈಟ್ ಅಲ್ಲಿ ಇವಳು ಮಾಡ್ತಾ ಇದ್ರೆ ಅವಳಿಗೋಸ್ಕರ ಇವ್ನ್ ತುಂಬಾನೇ ಕಷ್ಟ ಪಡ್ತಾನೆ. ಅಂದ್ರೆ ಮನೇಲಿರೋ ಕೆಲಸ ಎಲ್ಲ ಇವನೇ ಮಾಡ್ತಾನೆ. ಅವಳಿಗೆ 4 ವಿಧವಾದ ಜ್ಯೂಸ್ ಎಲ್ಲ ಮಾಡ್ಕೊಡ್ತಾನೆ. ಇವನ್ ಈ ತರ ಇಷ್ಟು ಕೇರಿಂಗ್ ಆಗಿ ಅವಳನ್ನ ನೋಡ್ಕೊಳ್ಳೋದೆ ಅವಳನ್ನ ತುಂಬಾ ಲೈಕ್ ಮಾಡಿಸ್ಬಿಡ್ತೇನೋ ಗೊತ್ತಿಲ್ಲ. ಅವ್ರನ್ನ ಹಗ್ ಮಾಡ್ಕೊಳ್ಳೋದು, ತುಂಬಾನೇ ಜಾಲಿಯಾಗಿ ಇಬ್ರು ಸೇರಿ ಜ್ಯೂಸ್ ಕುಡಿಯೋದು, ಆತರ ತುಂಬಾ ಜಾಲಿಯಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಒಂದೇ ಲವ್, ರೊಮ್ಯಾನ್ಸ್, ಫನ್ ಅಂತ ಹಂಗೆ ಲೈಫ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಂದ್ರೆ ಆಲ್ಮೋಸ್ಟ್ 1 ಇಯರ್ ಆಗಿರುತ್ತೆ. ಹೀರೋ ಇನ್ನು ಟ್ರೀಟ್ಮೆಂಟ್ ಅಲ್ಲೇ ಇದ್ದಿರ್ತಾನೆ. ಆ ಶೋಲ್ಡರ್ ಗೋಸ್ಕರ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾನಲ್ವಾ. ಈಗ 1 ಇಯರ್ ವರ್ಗು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಾರ್ಮಲ್ ಆಗ್ಬೋದು ಅಂತ ಹೇಳಿರ್ತಾರೆ. ಈಗ ಚೆಕ್ಅಪ್ ಗೆ ಅಂತ ಹೋದಾಗ ಡಾಕ್ಟರ್ ಹೇಳ್ತಾರೆ, ಈ 1 ವರ್ಷದಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಇದೆಪ್ಪ. ನೀನ್ ಆಸ್ ಯೂಶುವಲ್ ಡೈಲಿ ಲೈಫ್ ಅಲ್ಲಿ ನೀನೇನೆಲ್ಲ ಆಕ್ಟಿವಿಟೀಸ್ ನ ಮಾಡ್ತೀಯೋ ಅದನ್ನೆಲ್ಲ ಮಾಡಬಹುದು. ಆದ್ರೆ ನೀನು ಅಥ್ಲೆಟಿಕ್ಸ್ ಕರಿಯರ್ ಅಂತ ಏನಾದ್ರು ಆಸೆ ಇಟ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು, ಅದನ್ನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರ. ಇವ್ನ್ ಹಂಗೆ ಮನ್ಸೆ ಒಡೆದೋಗ್ಬಿಡುತ್ತೆ. ಇವ್ನ್ ಆಕ್ಚುಲಿ 1 ಇಯರ್ ಟ್ರೀಟ್ಮೆಂಟ್ ಆದ್ಮೇಲೆ ಮತ್ತೆ ಸ್ವಿಮ್ಮಿಂಗ್ ಗೆ ಹೋಗ್ಬೋದು, ನ್ಯಾಷನಲ್ ಲೆವೆಲ್ ಗೇಮ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಅನ್ಕೊಂಡಿದ್ದ. ಬಟ್ ಇವ್ರ ಹತ್ರ ಹೇಳಿದ ತಕ್ಷಣ ಅವ್ನಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಲೈಫ್ ಅಲ್ಲಿ ಇರೋ ಸೀರಿಯಸ್ನೆಸ್ ಅವ್ನಿಗೆ ಇವಾಗ ಅರ್ಥ ಆಗ್ತಾ ಇದೆ. ಇವನು ಲೈಫ್ ಅಲ್ಲಿ ಏನೇನೋ ಮಾಡ್ಬೇಕು, ಹೆಂಗಂಗೋ ಇರ್ಬೇಕು ಅಂತ ತುಂಬಾನೇ ಕಣ್ಸೆಲ್ಲ ಕಟ್ಕೊಂಡಿದ್ದ ಆ ಸ್ವಿಮ್ಮಿಂಗ್ ಅಲ್ಲಿ ವಿನ್ ಆಗ್ತಾನೆ ಅಂತ. ಆದ್ರೆ ಈ ತರ ಹೇಳಿದ ತಕ್ಷಣ ಅವನಿಗೆ ತುಂಬಾನೇ ಬೇಜಾರಲ್ಲಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತಾನೆ. ಹೆಂಗ್ಸಿ ಹಿಂದ್ಗಡೆನೆ ಇರ್ತಾಳೆ. ಇವನ್ ಈ ತರ ಬೇಜಾರಾಗಿರೋದನ್ನ ನೋಡ್ಬಿಟ್ಟು ಅದೆಲ್ಲ ಏನಿಲ್ಲ ಕಣೋ, ಅದೆಲ್ಲ ನೋಡ್ಕೊಳ್ಳೋಣ ಬಿಡು ಅಂತ ಅವ್ನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಹೀರೋಯಿನ್ ಅಂತೂ ಹೀರೋ ಮೇಲೆ ತುಂಬಾನೇ ಅಫೆಕ್ಷನೇಟ್ ಆಗಿರ್ತಾಳೆ. ಅವಾಗ ಅವ್ನ ಔಟಿಂಗ್ ಕರ್ಕೊಂಡು ಹೋಗೋದು, ಅವ್ನಿಗೆ ಶಾಪಿಂಗ್ ಮಾಡ್ಸೋದು, ಅವ್ನಿಗೆ ಅದು ಇದು ಗಿಫ್ಟ್ ಎಲ್ಲ ತಗೊಡೋದು, ಆತರ ಎಲ್ಲ ಮಾಡ್ತಾಳೆ. ಯಾಕಂದ್ರೆ ಅವ್ನ ಈ ತರ ಏನು ಫೀಲ್ ಆಗ್ಬಾರ್ದು, ಬೇಜಾರ್ ಮಾಡ್ಕೋಬಾರ್ದು ಅಂತ. ಆದ್ರೆ ಹೀರೋನು ಏನು ಸುಮ್ನೆ ಇಲ್ಲ, ಸಿಗೋ ಸಣ್ಣ ಪುಟ್ಟ ಕೆಲ್ಸನೆಲ್ಲ ಮಾಡ್ತಾ ಇರ್ತಾನೆ. ಈ ನೋಟಿಸ್ ಕೊಡೋದು, ಡೆಲಿವರಿ ಮಾಡೋದು, ಆತರ ಪಾರ್ಟ್ ಟೈಮ್ ಅಲ್ಲಿ ಯಾವ್ದಾದ್ರು ಜಾಬ್ ಸಿಗುತ್ತಾ ಅಂತ ಸಿಗೋ ಕೆಲ್ಸನೆಲ್ಲ ಮಾಡ್ತಾ ಇರ್ತಾನೆ. ಅವ್ನ ಎಷ್ಟೇ ಕಷ್ಟಪಟ್ಟು ಕೆಲ್ಸನೆಲ್ಲ ಮಾಡಿದ್ರೆ ಕೂಡ ಕೆಲ್ಸದಲ್ಲಿ ಅವನಿಗೆ ತುಂಬಾನೇ ಅವಮಾನನೂ ಆಗುತ್ತೆ. ಫೈನಾನ್ಷಿಯಲ್ ಆಗಿ ತುಂಬಾನೇ ಕಷ್ಟ ಪಡ್ತಾನೆ, ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಪಡ್ತಾ ಇರ್ತಾನೆ. ಮನೇಲೂ ಅಷ್ಟೇ ನೈಟ್ ಹೆಂಗ್ಸಿ ಮಲಗಿರ್ಬೇಕಾದ್ರೆ ಇವ್ನ್ ಮಾತ್ರ ಲ್ಯಾಪ್ಟಾಪ್ ಅಲ್ಲಿ ಯಾವ್ದಾದ್ರು ಜಾಬ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾನೆ. ಸಿಗೋ ಎಲ್ಲಾ ಕೆಲ್ಸಕ್ಕೂ ಅಪ್ಲೈ ಮಾಡ್ತಾ ಇರ್ತಾನೆ. ಇದೇ ತರ ಒಂದಿನ ಆ ರೂಮ್ ರೆಂಟ್ ನ ಕೂಡ ಹೀರೋಯಿನ್ ಪೇ ಮಾಡಿರ್ತಾಳೆ. ಅದಕ್ಕೊಂದು ತುಂಬಾನೇ ಕೋಪ ಪಡ್ತಾನೆ. ಯಾಕೆ ನೀನ್ ಈ ತರ ಪೇ ಮಾಡಿದೆ ಅಂದಾಗ ಅವಳು ಹೇಳ್ತಾಳೆ, ಸರಿ ಏನಾಯ್ತೀಗ, ಈ ತಿಂಗಳು ನಾನು ಪೇ ಮಾಡಿದ್ದೀನಿ, ಬರೋ ತಿಂಗಳು ನೀನ್ ಪೇ ಮಾಡ್ಬಿಡು, ಪರವಾಗಿಲ್ಲ ಅಂತ ಅವ್ನಿಗೆ ಚೀರ್ ಅಪ್ ಮಾಡ್ತಾಳೆ. ಅಷ್ಟೆಲ್ಲ ಸರಿ ಬಾ ಶಾಪಿಂಗ್ ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ಅವ್ನಿಗೊಂದ್ ಶರ್ಟ್ ನ ಕೊಟ್ಬಿಟ್ಟು ಹೋಗು ಚೇಂಜ್ ಮಾಡ್ಕೋಬೋಗು ಅಂತ ಟ್ರಯಲ್ ರೂಮ್ ಒಳಗಡೆ ತಳ್ತಾಳೆ. ಅವ್ನು ಕೂಡ ಬೇಡ ಬೇಡ ಅಂತ ಒಳಗಡೆ ಹೋಗಿ ನೋಡಿದ್ರೆ ಆ ಶರ್ಟ್ ಹಿಂದ್ಗಡೆ ಇವ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ಕೂಲ್ ಟೈಮ್ ಅಲ್ಲಿ ಬೀಚ್ ಅಲ್ಲಿ ಕುತ್ಕೊಂಡಾಗ ಅವಳು ಸುಮ್ನೆ ಸ್ಕೆಚ್ ತರ ಒಂದು ಡ್ರಾಯಿಂಗ್ ನ ಮಾಡಿರ್ತಾಳಲ್ಲ, ಅದನ್ನ ಅಂದ್ರೆ ಆತರ ಒಂದು ಪ್ರಿಂಟ್ ನ ಈ ಶರ್ಟ್ ಮೇಲೆ ಹಾಕಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ. ಬಂದವ್ನು ಕೇಳ್ತಾನೆ ಏನಿದೆಲ್ಲ ಅಂದಾಗ ಅವಳು ಹೇಳ್ತಾಳೆ, ಇದು ನನ್ನ ಓನ್ ಪ್ರೊಡಕ್ಷನ್ ಅಲ್ಲಿ ನಾನೇ ತಯಾರು ಮಾಡಿರೋ ಒಂದು ಶರ್ಟ್, ಹೆಂಗಿದೆ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಹಂಗಾದ್ರೆ ಖಂಡಿತ ನಾನು ಇದಕ್ಕೆ ಪೇ ಮಾಡ್ಬೇಕಲ್ವಾ ಅಂದಾಗ ಇವಳು ಹೇಳ್ತಾಳೆ, ಪೇ ಎಲ್ಲ ಮಾಡೋದ್ ಬೇಡ, ಇದು ನಾನೇನು ಕೊಡ್ತಾ ಇರೋ ಗಿಫ್ಟ್ ಅಂತ. ಅವ್ನ್ ಅಂತಾನೆ, ಈ ತರ ಗಿಫ್ಟ್ ಕೊಟ್ಟರೆ ನನ್ನ ಹಾಳು ಮಾಡ್ಬಿಟ್ಟಿದ್ಯಾ ಅಂತ. ಈಗ ಒಳಗಡೆ ಹೋಗಿ ಡ್ರೆಸ್ ನ ಚೇಂಜ್ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆಯಿಂದ ಹೀರೋಯಿನ್ ಹೇಳ್ತಾಳೆ, ಶಿವ್ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ಕಂಪನಿ ಕಡೆಯಿಂದ ಒಂದು ಒಳ್ಳೆ ಆಫರ್ ಬಂದಿದೆ, 2 ಇಯರ್ಸ್ ನಾನು ಜಪಾನ್ ಅಲ್ಲಿ ಹೋಗಿರ್ಬೇಕಾಗುತ್ತೆ, ನೀನೇನ್ ಹೇಳ್ತಾ ಇದೀಯ ಅಂದಾಗ ಒಳಗಡೆ ಹೀರೋಗ್ ಮುಖನೇ ಒಂಥರ ಚೇಂಜ್ ಆಗುತ್ತೆ. ಅವ್ನು ಒಳಗಡೆ ತುಂಬಾನೇ ಬೇಜಾರಿದ್ರೆ ಕೂಡ ಈ ಸೂಪರ್ ಕಣೆ ಹೋಗ್ಬೋದಲ್ವಾ, ಎಲ್ಲರಿಗೂ ಈ ತರ ಆಫರ್ ಸಿಗಲ್ಲ, ನೀನ್ ತುಂಬಾ ಲಕ್ಕಿ, ಹೋಗ್ಬೋದಲ್ವಾ ಅಂತ ಹೇಳ್ತಾನೆ. ಹೊರಗಡೆ ಬರ್ತಾನೆ. ಆಕ್ಚುಲಿ ಅವ್ನ ಮುಖನೇ ಒಂಥರ ಚೇಂಜ್ ಆಗಿರುತ್ತೆ. ಅದನ್ನ ಅವಳು ಗಮನಿಸ್ತಾಳೆ. ಬಟ್ ಇವ್ನು ಸುಮ್ನೆ ಮೇಲಕ್ಕೆ ಮಾತಾಡೋದು. ಅವಳು ಹೇಳ್ತಾಳೆ, ನಾನು ಇನ್ನೂ ಫುಲ್ ಡಿಸಿಷನ್ ಎಲ್ಲ ಏನು ತಗೊಂಡಿಲ್ಲ, ನಿನ್ನ ಹತ್ರನೇ ಹೇಳಿದ್ದು ಅಂದಾಗ ಇವನಂತಾನೆ, ಇದ್ರಲ್ಲಿ ನಾನ್ ಹೇಳಕ್ ಏನಿದೆ, ಆಫರ್ ಸಿಕ್ಕಿದ್ರೆ ಹೋಗೋದೇ ತಾನೆ, ಇದೇ ನಾನಾಗಿದ್ರೆ ಇಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ನೆಲ್ಲ ಕರೆದು ಪಾರ್ಟಿ ಕೊಟ್ಬಿಡ್ತಾ ಇದ್ದೆ, ಬಾಬಾ ಪಾರ್ಟಿ ಕೊಡ್ಬಾ ಅಂತ. ಮೇಲಕ್ಕೆ ಇವ್ನ್ ಬಾಯ್ ಮಾತ್ ಕಿತ್ರ ಹೇಳ್ತಾ ಇದ್ರೆ ಕೂಡ ಒಳಗಡೆ ತುಂಬಾನೇ ಕಷ್ಟವಾಗಿ ಫೀಲ್ ಆಗ್ತಾ ಇರ್ತಾನೆ. ಅದೊಂದ್ ಮುಖದಲ್ಲೇ ಗೊತ್ತಾಗುತ್ತೆ. ಅದನ್ನ ಹೀರೋಯಿನ್ ಗಮನಿಸ್ತಾಳೆ. ಈಗ ಹಂಗೆ ಒಂದು ಪಾರ್ಟಿಗೆ ಹೋಗಿರ್ತಾರೆ. ಇವ್ರ ಫ್ರೆಂಡ್ಸ್ ಗೆ ಹಂಗಲ್ಲೇ ಒಬ್ರಿಗೆ ಮದ್ವೆ ಆಗಿರುತ್ತೆ. ಆ ಪಾರ್ಟಿಗೆ ಹೋದಾಗ ಎಲ್ಲ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಚೆನ್ನಾಗಿ ಓದಿ ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ. ಆದ್ರೆ ಹೀರೋ ಮಾತ್ರ ಆತರ ಅಲ್ವಲ್ಲ. ಆಕ್ಚುಲಿ ಅದು ಅವ್ನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವನಲ್ಲೇ ಒಂದು ಇನ್ಫೀರಿಯರ್ ಇರುತ್ತೆ, ಸೈಲೆಂಟ್ ಆಗೇ ಇರ್ತಾನೆ. ಫ್ರೆಂಡ್ಸ್ ಎಲ್ಲ ಒಂದಾಗಿದ್ದಾರೆ ಅಂದ್ರೆ ಗೇಲಿ ಮಾಡ್ಕೊಳ್ಳೋದು ಸಹಜ ಅಲ್ವಾ. ಅದೇ ತರ ಏನೋ ಶಿವ್ ನೆಕ್ಸ್ಟ್ ನಿನ್ಗೆ ನಾ ಮದ್ವೆ ಅಂತ ಕೇಳಿದಾಗ ಪಕ್ಕದಲ್ಲಿರೋ ನೀನೊಬ್ಬ ಹೇಳ್ತಾನೆ, ಏನೋ ಮದ್ವೆನಾ, ಅವನೆಂಗೋ ಮದ್ವೆ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾನೆ, ನೆಕ್ಸ್ಟ್ ಏನ್ ಮಾಡ್ಬೇಕಂತಾನೆ ಅವನಿಗೆ ಗೊತ್ತಿಲ್ಲ, ಹಂಗಿರ್ಬೇಕಾದ್ರೆ ಹೆಂಗ್ ಮದ್ವೆ ಅಂದಾಗ ಪಕ್ಕದಲ್ಲಿರೋ ನೀನೊಬ್ಬ ಹೇಳ್ತಾನೆ, ಮದ್ವೆನೇ ಒಂಥರ ಬಿಸ್ನೆಸ್ ಕಣೋ, ಬರೋ ಮೂಯ್ ಕಾಯಿಸ್ನೆಲ್ಲ ಇಟ್ಕೊಂಡು ಏನೋ ಒಂದು ಬಿಸ್ನೆಸ್ ನ ಮಾಡೋದು ಅಂತ. ಇವ್ನ್ ಯಾತರ ಒಂದು ಮನಸ್ಥಿತಿಯಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲದೆ ಇವ್ರ ಹತ್ರ ಗೇಲಿ ಮಾಡ್ತಾ ಇರೋದ್ರಿಂದ ಪ್ಲಸ್ ಈ ಕಡೆ ಹೀರೋ ಬೇರೆ ಫುಲ್ ಆಗಿ ಕುಡಿದಿರ್ತಾನಲ್ಲ, ನತ್ತಿಗೆ ಏರ್ಬಿಟ್ಟಿರುತ್ತೆ ಅವ್ನಿಗೆ. ಟೆನ್ಷನ್ ಆಗ್ಬಿಟ್ಟು ಇವ್ನ್ ಅಂತಾನೆ, ಓ ಅದಕ್ಕೋಸ್ಕರನೇ ನೀನ್ ಬೇಗ ಮದ್ವೆ ಮಾಡ್ಕೊಂಡಿರೋದು, ಇಲ್ಲಂದಿದ್ರೆ ನಿನ್ನಂತ ಮುಟ್ಟಾಳ ನನ್ ಮಗನ್ಗೆ ಏನಕ್ಕ ಹುಡುಗಿನ ಕೊಡ್ತಾ ಇದ್ರು ಅಂತ ಟಕ್ಕಂತ ಮಾತ್ನ ಹೇಳ್ಬಿಡ್ತಾನ. ಅವ್ನಂತಾರೆ ಏನೋ ಏನೋ ಹಿಂಗ್ ಅಂದ್ಬಿಟ್ಟೆ ಅಂತ. ಇವ್ನ್ ಅಂತಾನೆ, ಇನ್ನೇನ್ ಮತ್ತೆ ನೀವೆಲ್ಲ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ, ನಾನೇನ್ ಭಿಕ್ಷೆ ಎತ್ತವನ ಅಂತ ಒಳ್ಳೆ ಜಗಳ ಮಾಡೋ ತರನೇ ಹೋಗಿದ್ರೆ ನೋಡ್ಬಿಟ್ಟು ಹೀರೋಯಿನ್ಗೆ ಅರ್ಥ ಆಯ್ತು ಫುಲ್ ಕುಡ್ದಿದ್ದಾನೆ ಅಂತ. ಏ ಶಿವ್ ಇದಕ್ ಮೇಲೆ ನೀನ್ ಕುಡಿಬೇಡ, ಬೈಲಿಂದ ಹೋಗೋಣ ಅಂತ ಹೆಂಗೋ ಸಮಾಧಾನ ಮಾಡಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈಗ ಟೆರೆಸ್ ಮೇಲೆನೆ ಹೋಗಿರೋದು. ಈಗ ಕುಡ್ದಿರೋದು ಸ್ವಲ್ಪ ಇಳ್ದಿದೆ ಅಂತ ಕಾಣಿಸುತ್ತೆ. ಅವ್ನ್ ಹೇಳ್ತಾನೆ, ನಾನು ಈ ಜಾಗಕ್ಕೆ ಬರ್ಬಾರ್ದಾಗಿತ್ತಲ್ಲ, ಒಂದ್ ಒಳ್ಳೆ ಕೆಲ್ಸದಲ್ಲಿ ಇದ್ರೆ ಮಾತ್ರ ಫ್ರೆಂಡ್ಸ್ ಹತ್ರ ಕೂಡ ಮರ್ಯಾದಿ, ಈ ಮೀಟಪ್ ಅಲ್ಲಿ ಕೂಡ ನೋಡು ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಇಡಕ್ಕೂ ಆಗಿಲ್ಲ, ನಾನೇ ಕೆಲ್ಸ ಇಲ್ದೆ ಅವ್ರನ್ನೆಲ್ಲ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅಂತ ತುಂಬಾನೇ ಫೀಲ್ ಮಾಡಿ ಹೇಳುವಾಗ ಹೀರೋಯಿನ್ ಹೇಳ್ತಾಳೆ, ಇದಕ್ಕೆಲ್ಲ ನಾನೇ ತಾನೇ ಕಾರಣ, ಅವತ್ ನಿನ್ನ ಜಾಗಕ್ಕೆ ಬರ್ದೇ ಇದ್ರೆ ಈಗ ನೀನು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾ ಇದ್ದೆ ಅಲ್ವಾ ಅಂದಾಗ
ಹೀರೋ ಅಂತಾನೆ, ಏಯ್ ನೀನ್ ಯಾಕೆ ಈ ತರ ಅಂತ್ಯ, ನಾನೊಂದ್ ಕೆಲ್ಸಕ್ಕೂ ಲಾಯಕ್ಕಿಲ್ಲ, ಸರಿ ಬಾ ಹೋಗೋಣ ಅಂತಾಗ ಹೀರೋಯಿನ್ ತುಂಬಾನೇ ಸೀರಿಯಸ್ ಆಗಿ ಕೇಳ್ತಾಳೆ, ಸರಿ ಶಿವ್ ನಾವ್ ಮದ್ವೆ ಮಾಡ್ಕೊಳ್ಳೋಣ ಅಂತ. ಆದ್ರೆ ಇವ್ನ ಇದನ್ನ ಸೀರಿಯಸ್ ಆಗಿ ಎತ್ಕೊಂಡಿಲ್ಲ. ಏಯ್ ಏನ್ ಆಟ ಆಡ್ತೀಯಾ, ಅದಕ್ಕಾದ್ರೆ ಕೂಡ ದುಡ್ಡು ಬೇಕಲ್ವಾ, ನೈಟ್ ನಾನ್ ತುಂಬಾನೇ ರೆಸ್ಯೂಮ್ ಎಲ್ಲ ಕಳಿಸ್ಬೇಕು, ಬಾಬಾ ಮನೆಗೆ ಹೋಗೋಣ ಬಾ ಅಂತ ಅವಳು ನಂಗೆ ಸಮಾಧಾನ ಮಾಡಿ ಇಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಇದೇ ಟೈಮ್ ಅಲ್ಲಿ ಹೀರೋಯಿನ್ ಅವ್ರ ಅಪ್ಪ ಕೂಡ ತೀರೋಗಿದ್ದಾರೆ ಅಂತ ನ್ಯೂಸ್ ಬರುತ್ತೆ. ಎಷ್ಟೇ ಅವ್ರ ಅಪ್ಪ ಇವ್ರಿಗೆ ಹಿಂಸೆ ಕೊಟ್ಟಿದ್ರೆ ಕೂಡ ಅಪ್ಪ ಅಲ್ವಾ, ಹೋಗ್ಲೇಬೇಕು ಅಂತ ಆ ಜಾಗಕ್ಕೆ ಕೂಡ ಹೀರೋನು ಹೋಗಿರ್ತಾನೆ. ಆ ಟೈಮಲ್ಲಿ ಅವಳಿಗೆ ಸಮಾಧಾನ ಮಾಡಿರೋದೇ ನಮ್ ಹೀರೋಂಗೆ ಕೈ ಇಟ್ಕೊಂಡೆ ಜೊತೆಗೆ ನಿಂತಿರ್ತಾನೆ. ಈಗ ಫ್ಯೂನರಲ್ ಗೆ ಹೀರೋ ಕ್ಲೋಸ್ ಫ್ರೆಂಡ್ ಕೂಡ ಬಂದಿರ್ತಾನಲ್ಲ, ಅದಾದ್ಮೇಲೆ ಅವನ ಕಳ್ಸ್ಕೊಡ್ಬೇಕು ಅಂತ ಕಾರ್ ಹತ್ರ ಬಂದು ಮಾತಾಡುವಾಗ ಅವ್ನ್ ಕೇಳ್ತಾನೆ, ಏನೋ ನಾನ್ ಬಂದಾಗಿಂದ ನೋಡ್ತಾ ಇದ್ದೀನಿ ನಿನ್ ಮುಖನೇ ಸರಿ ಇಲ್ಲ, ಒಂಥರ ಮೂಡ್ ಔಟ್ ಅಲ್ಲೇ ಇದೆಯಾ ಅಂದಾಗ ಹೀರೋ ಹೇಳ್ತಾನೆ, ಇವನು ಒಂಥರ ಬೇಜಾರಲ್ಲಿ ಇರ್ತಾನಲ್ಲ, ನನ್ ಬದುಕೇ ಒಂಥರ ವೇಸ್ಟ್ ಅನ್ಸ್ತಾ ಇದೆ ಕಣೋ, ನಾನು ಯಂಕ್ಷಿನ ಮೀಟ್ ಮಾಡಿಲ್ಲ ಅಂದಿದ್ರೆ ನಾನು ಏನೋ ಆಗ್ತಾ ಇದ್ದೆ ಅಂದಾಗ ಆ ಪಕ್ಕದಲ್ಲಿ ಇರೋನ್ ಹೇಳ್ತಾನೆ, ನೀನ್ ಇನ್ನೂ ನೆಟ್ ಸೆಂಟರ್ ಅಲ್ಲಿ ಕುತ್ಕೊಂಡು ಗೇಮ್ ನ ಆಡ್ತಾ ಇದ್ದೆ ಅಂದಾಗ ಇವ್ನ ಅಂತಾನೆ, ಏಯ್ ನಾನು ಅದ್ರ ಬಗ್ಗೆ ಎಲ್ಲ ಕಣೋ ಕೇಳ್ತಾ ಇರೋದು, ಗ್ರಾಜುಯೇಷನ್ ಎಲ್ಲ ಆದ್ಮೇಲೆ ಏನಾಗಿರ್ತೀನಿ ಅನ್ನೋದ್ರ ಬಗ್ಗೆ ಕೇಳ್ತಾ ಇರೋದ್ ಕಣೋ, ಮೋಸ್ಟ್ಲಿ ಸ್ವಿಮ್ಮಿಂಗ್ ಅಲ್ಲಿ ಏನಾದ್ರು ನ್ಯಾಷನಲ್ ಲೆವೆಲ್ ಹೋಗಿರ್ತಾ ಇದ್ನ, ಇವತ್ ಕೂಡ ನೋಡು ಒಂದು ಇಂಟರ್ವ್ಯೂ ಹೊರಟೋಯ್ತು, ಕಾರಣ ನನ್ ಕೈಗಾಗಿರೋ ಗಾಯ, ತುಂಬಾ ಭಯ ಆಗುತ್ತೆ ಮಚ್ಚ, ಏನ್ ಮಾಡೋದು ಅಂದಾಗ ಅವ್ನ್ ಹೇಳ್ತಾನೆ, ಇಷ್ಟು ಲೇಟ್ ಆಗಿ ನೀನ್ ರಿಯಲೈಸ್ ಮಾಡಿ ಏನೋ ಪ್ರಯೋಜನ ಇಲ್ಲ ಕಣೋ, ಯಾವತ್ತಾದ್ರೂ ಒಂದಿನ ನನ್ಗೆ ಯಂಕ್ಷಿನ ಮೀಟ್ ಮಾಡದೇ ಇದ್ರೆ ನನ್ ಲೈಫ್ ಚೇಂಜ್ ಆಗ್ತಾ ಇತ್ತೇನೋ, ಈ ತರ ಇರ್ತಿರ್ಲಿಲ್ವೇನೋ ಅಂತ ಅನ್ಸ್ಬಿಡತ್ತೇನೋ ಅಂತ ಭಯ ಆಗ್ತಿದೆ ಕಣೋ, ನಾನ್ ಏನ್ ಮಾಡೋದು ಅಂತ ಮಾತಾಡ್ತಾ ಇರೋವಾಗ್ಲೇ ಇದನ್ನೆಲ್ಲ ಯಂಕ್ಷಿ ಹಿಂದ್ಗಡೆ ನಿಂತ್ಕೊಂಡ್ ಕೇಳಿಸ್ಕೊಂಡ್ಬಿಡ್ತಾಳೆ. ಅವಳನ್ನ ನೋಡಿದ ತಕ್ಷಣ ನನ್ ಫ್ರೆಂಡ್ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಡ್ತಾನೆ, ನಾನ್ ಬರ್ತೀನಿ ಕಣೋ ಅಂತ. ಅದಾದ್ಮೇಲೆ ಹೀರೋಯಿನ್ ನೋಡಿದ ತಕ್ಷಣ ಹೀರೋ ಹೇಳ್ತಾನೆ, ಯಂಕ್ಷಿ ಅದೆಲ್ಲ ಏನಿಲ್ಲ, ಜಸ್ಟ್ ಮಾತಾಡ್ತಾ ಇದ್ವು ಅಷ್ಟೇ ಅಂತ. ಹಂಗೆ ಒಂಥರ ಗಾಬರಿಯಿಂದ ಮಾತಾಡ್ತಾ ಇರೋವಾಗ ಹೀರೋಯಿನ್ಗೆ ಅರ್ಥ ಆಗೋಯ್ತು. ಅವಳು ಮಾತಾಡ್ತಾಳೀಗ, ನೀನ್ ನನ್ನ ರೆಗ್ರೆಟ್ ಮಾಡ್ತಾ ಇದೀಯಲ್ವಾ, ನನ್ನ ಮೀಟ್ ಮಾಡಿದ್ದನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಆಗ್ತಾ ಇದೆಯಲ್ವಾ, ಇದೇ ನಿನ್ನ ನಿಜವಾದ ಮುಖ ಅಂತ ನನ್ಗೆ ಇಷ್ಟು ದಿನ ಗೊತ್ತಾಗ್ಲಿಲ್ವಲ್ಲ, ನನ್ನ ಹತ್ರ ಸ್ವಲ್ಪ ಆದ್ರೂ ಹಾನೆಸ್ಟ್ ಆಗಿ ಇದ್ದಿರ್ಬೋದಲ್ವಾ, ಏನ್ ಶಿವ್ ಅಂದಾಗ ಅವ್ನ್ ಅಂತಾನೆ, ಯಕ್ಷಿ ನಾನ್ ಜಸ್ಟ್ ಮಾತಾಡ್ತಾ ಇದ್ದೆ ಅಷ್ಟೇ, ಇದನ್ನೆಲ್ಲ ನೀನ್ ಪರ್ಸನಲ್ ಆಗಿ ಎತ್ಕೋಬೇಡ ಅಂದಾಗ ಇವಳು ಅಂತಾಳೆ, ನಿನ್ ಲೈಫ್ ಅಲ್ಲಿ ನನ್ನ ಮೀಟ್ ಮಾಡಿದ್ದನ್ನ ನೆನ್ಸ್ಕೊಂಡು ನೀನ್ ತುಂಬಾ ಫೀಲ್ ಆಗ್ತಾ ಇದೀಯಾ ಅಂತ ಹೇಳೋದು ಜಸ್ಟ್ ಬಾಯ್ ಮೀರಿ ಬರೋ ಮಾತಾ ಶಿವ್. ಅದಕ್ಕೆ ಹೀರೋ ಹೇಳ್ತಾನೆ, ನಾನ್ ಆತರ ಹೇಳಿಲ್ಲ ಯಂಕ್ಷಿ, ನಾನ್ ಆತರ ಫೀಲ್ ಮಾಡೋ ದಿನ ಯಾವಾಗಾದ್ರೂ ಬಂದ್ಬಿಡತ್ತಾ ಅಂತ ಜಸ್ಟ್ ಅವ್ರ ಹತ್ರ ಹೇಳ್ತಾ ಇದ್ದೆ ಅಷ್ಟೇ, ಆದ್ರೆ ನಾನು ಇಂಟೆನ್ಷನಲಿ ಹೇಳಿಲ್ಲ ಅಂತ ಇವ್ನು ತುಂಬಾನೇ ಹೇಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವ್ಳು ಕೇಳೋ ತರ ಇಲ್ಲ. ಈಗ್ಲೇ ಅವ್ರ ಅಪ್ಪ ಸತ್ತಿರೋ ಬೇಜಾರಲ್ಲಿ ಇರ್ತಾಳಲ್ಲ, ಇದೇ ಟೈಮಲ್ಲಿ ಇವ್ನ ಈ ತರ ಮಾತಾಡ್ತಾ ಇದ್ದಾನೆ ಅಂತ ತುಂಬಾನೇ ಮನ್ಸೊಡ್ದೋಗ್ಬಿಡತ್ತೆ. ನಾವ್ ಅಪ್ಪ ಕೂಡ ಯಾವಾಗೂ ಹಿಂಗೆ ಹೇಳ್ತಾ ಇದ್ರು, ನಮ್ಮನ್ನೇ ಬ್ಲೇಮ್ ಮಾಡ್ತಾ ಇದ್ರು, ನಿಮ್ಮಿಂದನೇ ನನ್ನ ಲೈಫ್ ಅಲ್ಲಿ ಮುಂದೆ ಹೋಗಕ್ಕಾಗಿಲ್ಲ, ನಿಮ್ಮಿಂದನೇ ನನ್ನ ಲೈಫ್ ಹಿಂಗ್ ಆಗೋಯ್ತು ಅಂತ. ಇವಾಗ ನೀನು ಅದೇ ತರ ಹೇಳ್ತಾ ಇದೀಯ ಅಲ್ವಾ, ನೀನೇ ನನ್ಗೆ ಕರೆಕ್ಟ್ ಪಾರ್ಟ್ನರ್ ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ದಿನ ನೀನನ್ನ ಯಾಮರಿಸ್ತಾ ಇದ್ದೆ ಅಲ್ವಾ, ಅವತ್ ನೀನ್ ನನ್ನ ಹತ್ರ ಬಂದು ಏನ್ ಹೇಳ್ದೆ, ಯಾವತ್ತಿಗೂ ನಿನ್ ಮನ್ಸ್ನ ಒಡ್ದಾಕಲ್ಲ ಅಂತ ಹೇಳ್ದೆ ಅಲ್ವಾ, ನಾನು ಚಿಕ್ಕ ವಯಸ್ಸಿಂದ ಸೇಫ್ ಆಗಿ ಫೀಲ್ ಆಗಕ್ಕೆ ನನ್ ಪಕ್ಕದಲ್ಲಿ ಯಾರು ಇಲ್ಲ ಅಂತ ಫೀಲ್ ಆಗ್ತಾ ಇದ್ದೆ, ಆದ್ರೆ ನಿನ್ನ ನೋಡಿದ್ಮೇಲೆ ನನಗಂತೊಬ್ಬ ಇದಾನೆ ಅಂತ ತುಂಬಾನೇ ಸಂತೋಷ ಪಟ್ಟೆ, ಆದ್ರೆ ಇವತ್ತು ನನ್ನಿಂದ ನಿನ್ ಲೈಫ್ ಈ ತರ ಆಯ್ತು ಅಂತ ನನ್ ಕೈಲಿ ಇಮ್ಯಾಜಿನ್ ಮಾಡಕ್ ಕೂಡ ಆಗ್ತಾ ಇಲ್ಲ. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫುಲ್ ಆಗಿ ಹತ್ತು ಅವಳು ಮಾತಾಡ್ಬೇಕಾಗಿರೋದನ್ನೆಲ್ಲ ಮಾತಾಡಿ ತಿರುಗ್ ಕೂಡ ನೋಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ಹೀರೋ ಕೂಡ ಅವಳಿಗೆ ಅಂತ ಸ್ವಲ್ಪ ಟೈಮ್ ಕೊಡ್ತಾನೆ, ಇವಾಗ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ. ಅದೆಲ್ಲ ಆದ್ಮೇಲೆ ಹೋಗಿ ಅವಳ ಹತ್ರ ಮಾತಾಡುವಾಗ ಇವ್ನ್ ಕೇಳ್ತಾನೆ, ಸಾರಿ ಯಂಕ್ಷಿ, ಎಲ್ಲ ನನ್ ತಪ್ಪೆ, ನನ್ನ ಹತ್ರ ಹೇಳ್ಬಾರ್ದಾಗಿತ್ತು, ಆಗಿದ್ದೆಲ್ಲ ಮರ್ತೋಗು, ನಿನ್ ಕೋಪ ಹೋಗ್ಬೇಕಾದ್ರೆ ನಾನ್ ಏನ್ ಮಾಡ್ಬೇಕು ಹೇಳು, ನಾನ್ ಮಾಡ್ತೀನಿ ಅಂತ ಯಾವತ್ತಿನ ತರ ಅವಳ ಹತ್ರ ಜಾಲಿಯಾಗಿ ಮಾತಾಡಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಮುಖ ಕೊಟ್ಟು ಕೂಡ ಮಾತಾಡ್ತಾ ಇಲ್ಲ. ನಾನ್ ಜಪಾನ್ಗೆ ಹೋಗ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಾಳ. ಅದಕ್ ಕೂಡ ಇವನು, ಹಾ ಸಂತೋಷವಾಗಿ ಹೋಗು, ಒಳ್ಳೆ ನ್ಯೂಸ್ ನಾನೇ ಹೇಳಿದ್ಯಾ ಅಂತ ಕೆಳಗಡೆ ಬಂದು ಅವಳ ಕೈನ ಹಿಡ್ಕೊಂಡು ಮಾತಾಡ್ತಾನೆ. ನೀನ್ ಹೋಗಿ ಯಂಕ್ಷಿ, ಎಷ್ಟು ವರ್ಷ ಆದ್ರೂ ನಾನ್ ನಿನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತೀನಿ, ನಾನ್ ಬೇರೆ ಯಾರನ್ನೂ ನೋಡಲ್ಲ, ಇದು ನೀನ್ ನನ್ಗೆ ಹಾಕಿರೋ ಪನಿಷ್ಮೆಂಟ್ ಅಂತಾನೆ ಅನ್ಕೊಳ್ತೀನಿ, ಇದೇ ನನಗ್ ಸರಿಯಾಗಿರೋದು ಅಂತ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೇನೆ ಅವಳ ಕೈನ ಗಮನಿಸ್ತಾನೆ. ಆಕ್ಚುಲಿ ಇವ್ರಿಬ್ರು ಆಲ್ರೆಡಿ ರಿಂಗ್ ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಈಗ ಅವಳ ಬೆರಳಲ್ಲಿ ರಿಂಗ್ ಇಲ್ಲ. ಅದನ್ನ ನೋಡಿದ ತಕ್ಷಣ ಅವ್ನಿಗೆ ಫುಲ್ ಆಗಿ ಗಾಬರಿ ಆಗ್ಬಿಡುತ್ತೆ. ಏ ಯಂಕ್ಷಿ, ಅದೇ ಆಲ್ರೆಡಿ ನಾನು ಹೇಳಿದ್ನಲ್ಲ ಎಲ್ಲ ನನ್ ತಪ್ಪು ಅಂತ, ನಾನೇನೋ ಗೊತ್ತಿಲ್ದೆ ಮಾತಾಡ್ಬಿಟ್ಟೆ, ನೀನ್ ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನಾನ್ ನಿನ್ನ ಕ್ಷಮಿಸ್ಬಿಡ್ಬೋದು, ಆದ್ರೆ ಆ ರೆಗ್ರೆಟ್ ಅನ್ನೋ ಒಂದು ವರ್ಡ್ ನನಗೆಲ್ಲವನ್ನೂ ಜ್ಞಾಪಕ ಮಾಡ್ತಾನೆ ಇರುತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯೋ ಇಲ್ವೋ, ಆದ್ರೆ ನನಗೆ ನನ್ನಿಂದನೇ ನಿನ್ ಲೈಫ್ ಹಿಂಗ್ ಆಗೋಯ್ತಾ ಅಂತ ನನಗ್ ಬೇಜಾರಾಗುತ್ತೆ. ಆ ಬೇಜಾರಿಂದನೇ ನನ್ ಲೈಫ್ ಲಾಂಗ್ ನಿನ್ ಜೊತೆ ಇರಕ್ಕಾಗಲ್ಲ ಅಂದಾಗ ಹೀರೋ ಹೇಳ್ತಾನೆ, ಯಂಕ್ಷಿ ಅದೆಲ್ಲ ಒಂದು ಪ್ರಾಬ್ಲಮೇ ಅಲ್ಲ, ನಾನು ಎಲ್ಲಾ ಹತ್ರ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀನಿ, ನನ್ಗೆ ಒಳ್ಳೆ ಕೆಲಸ ಸಿಗ್ಬಿಡುತ್ತೆ, ನಮ್ ಲೈಫ್ ಒಂದ್ ರೀತಿ ಸೆಟ್ಲ್ ಆಗ್ಬಿಡುತ್ತೆ, ನಾನ್ ನಿನ್ ಜೊತೆನೆ ಜೀವನ ಪರ್ಯಂತ ಇರ್ಬೇಕು ಅಂತ ಅನ್ಕೊಂಡಿದೀನಿ, ಪ್ಲೀಸ್ ಯಂಕ್ಷಿ ಅಂದಾಗ ಅವಳು ಅಂತಾಳೆ, ನನ್ಗೂ ಅದೇ ಆಸೆನೆ, ನಾನು ಜೀವನ ಪರ್ಯಂತ ನಿನ್ ಜೊತೆ ಇರ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನಮ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ನ ತಗೊಳ್ಳೇಬೇಕು, ಅದು ನಾನಾಗೆ ಇದ್ಬಿಡ್ತೀನಿ, ನೀನ್ ಎಲ್ಲಾ ಇಂಟರ್ವ್ಯೂಸ್ ಅಟೆಂಡ್ ಮಾಡು, ನನ್ಗೋಸ್ಕರ ಅಲ್ಲ ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಅವ್ನ್ ಕೈನ ನಂಗೆ ಎತ್ತಿ ಪಕ್ಕಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ಹೊರಟೋಗ್ತಾಳೆ. ಎಷ್ಟು ವರ್ಷದಿಂದ ಇವ್ನ್ ಲವ್ ಮಾಡ್ತಾ ಇದ್ದ, ಒಂದೇ ಮನೇಲಿ 1.5 ವರ್ಷ ಬೇರೆ ಜೊತೆಗೆ ಇದ್ದಿದ್ರು, ಸಡನ್ ಆಗಿ ಎಲ್ಲಾನು ಮುಗ್ದೋಯ್ತು, ಹೀರೋ ಈಗ ಒಬ್ಬಂಟಿ ಆಗ್ಬಿಟ್ಟ. ಇದರಿಂದ ಹೊರಗಡೆ ಬರೋದಕ್ಕೆ ಪಾಪ ತುಂಬಾನೇ ಕಷ್ಟ ಪಡ್ತಾನೆ. ಆ ಕೋಪನ ಯಾರ ಮೇಲೆ ತೋರ್ಸ್ಕೊಳ್ಳೋದು ಅಂತ ಗೊತ್ತಿಲ್ದೆ ರೋಡಲ್ಲಿ ಹೋಗೋರ್ ಬರೋರ್ ಮೇಲೆಲ್ಲ ಜಗಳಕ್ಕೆ ಹೋಗ್ತಾನೆ. ಮನೇಲೂ ಅಷ್ಟೇ, ಯಾವ್ದೇ ಒಂದು ಮೂಳೆ ನೋಡಿದ್ರೆ ಕೂಡ ಅವಳ ನೆನ್ಪೆ ಬರ್ತಾ ಇರುತ್ತೆ, ಸರಿಯಾಗಿ ಊಟ ಮಾಡಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಯಾವ ಕಡೆ ನೋಡಿದ್ರು ಅವಳ ನೆನ್ಪೆ ಬರ್ತಾ ಇರುತ್ತೆ. ಆದ್ರೆ ಯಾವತ್ತಿಗೂ ಟೈಮ್ ಇದೇ ತರ ಇದ್ಬಿಡೋದಿಲ್ವಲ್ಲ, ಸ್ವಲ್ಪ ಈ ವಿಷಯದಿಂದ ಅವನು ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನಕ್ಕೆ ಅವ್ರ ಇದ್ದಿದ್ದ ರೂಮ್ ನ ಕೂಡ ಖಾಲಿ ಮಾಡ್ಕೊಂಡು ಹೊರಟೋಗ್ತಾನೆ. ಹಂಗೆ ಸುಮಾರು ವರ್ಷ ಆದ್ಮೇಲೆ ತೋರಿಸ್ತಾರೆ, ಅವ್ನ್ ಯಾವ್ದೋ ಒಂದು ಸ್ಕೂಲ್ ಅಲ್ಲಿ ಪಿಟಿ ಟೀಚರ್ ಆಗಿ ಜಾಯ್ನ್ ಆಗಿರ್ತಾನೆ. ಇವನೇ ಅಲ್ಲಿರೋ ಸ್ಟೂಡೆಂಟ್ಸ್ ಗೆಲ್ಲ ಸ್ವಿಮ್ಮಿಂಗ್ ಹೇಳ್ಕೊಡೋದು, ಇವ್ನ್ ಕೈಲಿ ಮಾಡಕ್ ಆಗದಿರೋ ಕೆಲ್ಸನ ಈಗ ಅವ್ರ ಸ್ಟೂಡೆಂಟ್ಸ್ ಮುಖಾಂತರ ಮಾಡಿಸ್ಕೊಳ್ತಾನೆ. ಅದು ಅಲ್ದೆ ಅವ್ನ್ಗೆ ಇವಾಗಿನ ಲೈಫ್ ತುಂಬಾನೇ
ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ. ಅದ್ರಲ್ಲೂ ಅವ್ನ್ ಸ್ಕೂಲ್ ಓದ್ಬೇಕಾದ್ರೆ ಇವನಿಂದ ಟೀಚರ್ಸ್ ಗೆಲ್ಲ ಎಷ್ಟು ಹಿಂಸೆ ಆಗ್ತಾ ಇತ್ತು ಅಂತ ಇವಾಗ ಇವ್ನಿಗೆ ಅದೆಲ್ಲ ಅರ್ಥ ಆಗ್ತಾ ಇರುತ್ತೆ. ಹಿಂಗೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದಿನ ಅವ್ನ್ ಟೇಬಲ್ ಮೇಲೆ ಒಂದು ಕವರ್ ಇರುತ್ತೆ, ಬೇರೆ ಏನೋ ಅಲ್ಲ, ಇನ್ವಿಟೇಷನ್ ಕಾರ್ಡ್. ಅದು ಹೀರೋಯಿನ್ ಮದ್ವೆ ಇನ್ವಿಟೇಷನ್ ಕಾರ್ಡ್. ಹಿಂಗಾದ್ರೂ ಮಾಡಿ ಅವಳ ಮದ್ವೆಗೆ ಹೋಗ್ಬೇಕು, ಮಿಸ್ ಮಾಡಬಾರ್ದು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹಂಗೆ ಕೊಟ್ಟು ಸುಟ್ಟೆಲ್ಲ ಹಾಕೊಂಡು ಮದ್ವೆ ಮನೆಗೆ ಹೋಗ್ತಾರೆ. ಸ್ಟ್ರೇಟ್ ಆಗಿ ಹೀರೋಯಿನ್ ನೋಡಕ್ಕೆ ಹೋಗೋದು. ಆದ್ರೆ ಹೀರೋ ಬರೋದಕ್ಕೂ ಮುಂಚೆ ಹೀರೋ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋಗಿ ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಕರ್ಸ್ಬಿಟ್ಟು ಹೀರೋಯಿನ್ ಮಾತ್ರ ಒಳಗಡೆ ಕಳಿಸ್ತಾರೆ. ಅವನ ನೋಡಿದ ತಕ್ಷಣ ಇವಳಿಗೆ ಸಂತೋಷ ಆಗುತ್ತೆ. ಇವಳು ಕೇಳ್ತಾಳೆ, ನನಗ್ ಗೊತ್ತು ಇಂತ ಕೆಲ್ಸ ಎಲ್ಲ ನೀನೇ ಮಾಡೋದು ಅಂತ, ಏನ್ ಇನ್ನೂ ಬಂದಿಲ್ಲ ಅಂತ ಅನ್ಕೊಂಡಿದ್ದೆ, ಬಂದ್ಬಿಟ್ಟೆ ಅಂದಾಗ ಹೀರೋ ಅಂತಾನೆ, ನಾನ್ ಬರ್ದೆ ಹಿಂಗೆ, ಅದು ನಿನ್ ಮದ್ವೆ ಬೇರೆ ಅಂತ ಹೇಳ್ದವನು, ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಯಂಕ್ಷಿ ಅಂತಾನ. ಅವಳು ಕೂಡ ತುಂಬಾ ಥ್ಯಾಂಕ್ ಯು ಅಂತಾಳೆ. ಅದಾದ್ಮೇಲೆ ಹೀರೋ ಹಂಗೆ ಚೇರ್ ಹೇಳ್ಕೊಂಡು ಹೀರೋಯಿನ್ ಮುಂದೆ ಕುತ್ಕೊಂಡು ಮಾತಾಡ್ತಾನೆ. ಇವಾಗ ನಿನ್ನ ಸ್ಕೂಲ್ ಅಲ್ಲಿ ನೋಡ್ದಂಗಿದೆ ಯಂಕ್ಷಿ ಅಂದಾಗ ಅವಳು ಅಂತಾಳೆ, ಹೌದಲ್ವಾ, ಅಷ್ಟು ಬೇಗ 15 ವರ್ಷ ಆಗೋಯ್ತು ಅಂತ ಅವಳು ಹಂಗೆ ನಗ್ತಾಳೆ. ಆಗ ಹೀರೋ ಅಂತಾನೆ, 15 ವರ್ಷ ಆಗೋಯ್ತು, ಇದ್ರೆ ನಾನ್ ಫಸ್ಟೇ ಹೇಳ್ಬೇಕಾಗಿತ್ತು, ಆದ್ರೆ ಇವಾಗ ಹೇಳ್ತಾ ಇದೀನಿ. ಈ 15 ವರ್ಷದಲ್ಲಿ ನನ್ ಮುಕ್ಕಾಲ್ ಭಾಗ ಜೀವನ ನಿನ್ ಸುತ್ತಾನೆ ಇತ್ತು ಯಂಕ್ಷಿ, ಆದ್ರೆ ಅವತ್ತೊಂದಿನ ನನ್ ಜೀವನದಲ್ಲಿ ಹೇಳಲೇಬಾರ್ದಾಗಿರೋ ಮಾತನ್ನ ಹೇಳ್ಬಿಟ್ಟೆ. ಅದು ನಿಜಾನೇ ಅಲ್ಲ, ನನ್ ಚಿಕ್ಕ ವಯಸ್ಸಿನಿಂದನೂ ನನ್ನ ಒಂದು ಮನುಷ್ಯನಾಗ್ ಚೇಂಜ್ ಮಾಡಿರೋದೇ ನೀನೇ ಯಂಕ್ಷಿ. ಸ್ಕೂಲಲ್ಲಿ ಇರ್ಬೇಕಾದ್ರೂ ತುಂಬಾ ಸಂತೋಷ ಪಟ್ಟಿದ್ದು ನಿನ್ನಿಂದಾನೆ. ಅದಾದ್ಮೇಲೆ ನಿನ್ನಿಂದಾನೆ ಅಷ್ಟು ದೊಡ್ಡ ಯೂನಿವರ್ಸಿಟಿಯಲ್ಲಿ ಕೂಡ ಓದಕ್ಕೆ ಆಯ್ತು. ಕಾರಣ ನಿನ್ಗೋಸ್ಕರ ಮಾತ್ರನೇ ನಾನು ಓದಕ್ಕೆ ಮುಂದಾಗಿದ್ದು. ಹೇಳ್ಬೇಕಂದ್ರೆ ನಾನು ಓದ್ತೀನಿ ಅಂತ ನನಗ್ ಗೊತ್ತಾಗಿದ್ದೆ ನಿನ್ನಿಂದ. ಇಷ್ಟು ಮಾತ್ರ ಅಲ್ಲ, ನನ್ ಜೀವನದಲ್ಲಿ ತುಂಬಾ ವಿಷಯಗಳು ನನಗೆ ಗೊತ್ತಿರ್ಲಿಲ್ಲ, ಅದು ನಿನ್ನಿಂದಾನೇ ನನಗ್ ಗೊತ್ತಾಗಿದ್ದು. ಈ ಕೆಲ್ಸ ಕೂಡ ನನಗ್ ಬರುತ್ತೆ ಅಂತ ನನ್ಗೆ ಅರ್ಥ ಆಯ್ತು. ನಿನ್ನಿಂದ ನಾನ್ ತುಂಬಾ ಕಲ್ತ್ಕೊಂಡೆ ಯಂಕ್ಷಿ, ನೀನ್ ನನಗ್ ಸಂತೋಷ ಮಾತ್ರ ಕೊಟ್ಟಿದ್ಯಾ ಯಂಕ್ಷಿ ಅಂದಿದ ತಕ್ಷಣ ಯಂಕ್ಷಿಗ್ ತುಂಬಾನೇ ಅಳು ಬಂದ್ಬಿಡುತ್ತೆ. ಅವಳು ಹಂಗೆ ಹತ್ ಬಿಡ್ತಾಳೆ. ಈಗ ಏನು ಕೊನೆದಾಗ ಒಂದ್ ಮಾತನ್ನ ಹೇಳ್ತಾನೆ, ಈ 15 ವರ್ಷದಿಂದ ನಾನು ನಿನ್ ಮುಖನ ನೋಡ್ತಾ ಇದ್ನಲ್ಲ, ಅದ್ ನನಗ್ ಮಾತ್ರ ಸ್ವಂತ ಅಂತ ಅನ್ಕೊಂಡಿದ್ದೆ, ಆದ್ರೆ ಇನ್ಮೇಲೆ ಅದು ನನಗ್ ಸ್ವಂತ ಅಲ್ವಲ್ಲ ಯಂಕ್ಷಿ. ಆದ್ರೆ ನೀನ್ ಯಾವತ್ತಿಗೂ ಇದೇ ತರ ನಗ್ನಗ್ತಾ ಇರ್ಬೇಕು, ತುಂಬಾನೇ ಸಂತೋಷವಾಗಿ ಇರ್ಬೇಕು ಅಂತ ಹೇಳಿ, ಅಂದ್ರೆ ಫೈನಲ್ ಆಗಿ ಮಾತನೆಲ್ಲ ಹೇಳ್ಬಿಟ್ಟು ಮದ್ವೆ ನೋಡಕ್ಕೆ ಅಂತ ಹೋಗಿ ಸ್ಟೇಜ್ ಹತ್ರ ನಿಂತಿರ್ತಾರೆ. ಹೀರೋಯಿನ್ ಕೂಡ ತುಂಬಾನೇ ಚೆನ್ನಾಗಿ ಸಂತೋಷವಾಗಿ ಹಂಗೆ ಸ್ಮೈಲ್ ಮಾಡ್ಕೊಂಡು ಆ ಸ್ಟೇಜ್ ಮೇಲೆ ನಡ್ಕೊಂಡ್ ಬರ್ತಾ ಇದ್ರೆ, ಇವ್ರ ಜೀವನದಲ್ಲಿ ನಡೆದಿರೋ 15 ವರ್ಷ ಟ್ರಾವೆಲ್ ಅಲ್ಲಿ ಏನೆಲ್ಲ ನಡೀತೋ ಅದನ್ನೆಲ್ಲ ಹೀರೋ ಹಂಗೆ ನೆನ್ಸಿ ನೋಡ್ಕೊಳ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಬಂದು ಸ್ಕೂಲ್ ಜಾಯ್ನ್ ಆಗಿದ್ದು, ಇಬ್ರು ಸ್ಕೂಲ್ ನ ಬಂಕ್ ಮಾಡ್ಬಿಟ್ಟು ಹೊರಗಡೆ ಓಡೋಗ್ತಾ ಇದ್ದಿದ್ದು, ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಆತರ ಪ್ರತಿ ಒಂದನ್ನು ಇವ್ರು ನೆನ್ಪ್ ಮಾಡಿ ನೋಡ್ಕೊಳ್ತಾನೆ. ಇಷ್ಟು ಭಾರವಾಗಿ ಯೋಚನೆ ಮಾಡ್ತಾ ಇದ್ರೆ ಅವನ್ಗೆ ಅರ್ಥ ಆಗೋಯ್ತು, ಇದಕ್ ಮೇಲೆ ಮದ್ವೆ ನೋಡೋ ಶಕ್ತಿ ನನ್ಗಿಲ್ಲ ಅಂತ. ಈ ಕಡೆ ಹೀರೋಯಿನ್ ತುಂಬಾನೇ ಸಂತೋಷವಾಗಿ ಸ್ಟೇಜ್ ಕಡೆ ಹೋಗ್ತಾ ಇದ್ರೆ, ನಮ್ ಹೀರೋ ಹಂಗೆ ಸ್ಲೋ ಆಗಿ ಡೋರ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಹೋಗ್ತಾನೆ. ಕೊನೆದಾಗಿ ನಮ್ ಹೀರೋ ಒನ್ ಸೈಡ್ ಲವ್ ಸ್ಟೋರಿ ಕೂಡ ಕೊನೆ ಆಯ್ತು. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಒನ್ ಸೈಡ್ ಲವ್ ಸ್ಟೋರಿ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಜೊತೆಗೆ ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.